ತೀರ ಸಂಕ್ಷೇಪದಲ್ಲಿ ಇಲ್ಲಿ ಕಥೆ ಹೇಳ್ತಾರೆ. ಅದನ್ನ ಬಿಟ್ಟುಬಿಡ್ತೇನೆ. ಮತ್ತೆ ವನಪರ್ವದಲ್ಲಿ ಬರುತ್ತೆ, ನೋಡೋಣ. ಧರ್ಮರಾಜ ಭೂತ ಬಡಿದವನಂತ ಕೂತು ಬಿಟ್ಟ. ಒಂದು ದಿವಸ ಊಟ ಮಾಡಲಿಲ್ಲ. ಭೀಮಾರ್ಜುನ ನಕುಲ ಸಹದೇವರು ಬಂದರು. ಅಣ್ಣ ಏನಾಯ್ತು ನಿನಗೆ? ನಾರದರು ಬಂದು ಏನಾದ್ರು ಚುಚ್ಚಿಗಿಚ್ಚಿ ಹೋದ್ರೆ? ಹೌದು, ನಾರದರು ಬಂದಿದ್ರು, ನಮ್ಮ ಅಪ್ಪನ ಸದ್ಗತಿ ಆಗಲಿಲ್ವಂತೆ ನೋಡಯ್ಯ. ನಾವಿಂಥ ಮಕ್ಕಳು ವೀರಶೂರರು ಹುಟ್ಟಿದ್ರು, ಅಪ್ಪನಿಗೆ ಸದ್ಗತಿ ಆಗಲಿಲ್ಲವಂತೆ. ಏನು ಮಾಡಬೇಕು? ರಾಜಸೂಯ ಮಾಡಬೇಕಂತೆ. ಅಷ್ಟೇ ತಾನೇ ಅಂತ ಭೀಮಸೇನ, ಅಷ್ಟೇ ತಾನೇ ಅಂತೆಲ್ಲ ಹುಡುಗಾಟ ರಾಜಸೂಯ. ಭೀಮ ಅರ್ಜುನ ಹೇಳಿದ, ಅಣ್ಣ ಯೋಚನೆ ಮಾಡಬೇಡ, ನಮ್ಮ ಕೃಷ್ಣ ಇದ್ದಾನೆ ಬಂಧು, ಆ ಕೃಷ್ಣನನ್ನ ಕರೆಸೋಣ. ರಾಜಸೂಯ ಮಾಡುವುದರ ಸಾಧಕ ಬಾಧಕಗಳನ್ನ ಅವನಿಂದ ಕೇಳೋಣ. ಅವನೇನು ಹೇಳ್ತಾರೋ ಅದರಂತೆ ಮಾಡೋಣ ಎಂಬುದಾಗಿ ನಿಶ್ಚಯ ಮಾಡಿ ಕೃಷ್ಣನಿಗೆ ಪತ್ರವನ್ನು ಕೊಟ್ಟು ಕಳಿಸಿದರು. ಕೃಷ್ಣ ಓಡಿ ಬಂದ. 14 ಅಧ್ಯಾಯ ಮುಗಿಯಿತು. ಸಭಾಪರ್ವದಲ್ಲಿ 14 ಅಧ್ಯಾಯ. ಕೃಷ್ಣ ಬಂದರೆ ಏನು ಅದ್ಭುತವಾಗಿ ಸ್ವಾಗತ ಮಾಡ್ತಾರೆ. ಅವನನ್ನ ಕರ್ಕೊಂಡ್ಬರ್ತಾರೆ, ಕೂಡಿಸ್ತಾರೆ. ಇದ ಅನೀಮೇವ ವೈರಾಜನ್. ಅವನನ್ನು ಕೇಳಿದರು. ಕೃಷ್ಣ ನಾರದ್ರು ಹೀಗೆ ಹೇಳಿಬಿಟ್ರಲ್ಲ, ಅದೇನೋ ರಾಜಸೂಯವಂತೆ, ಅದೇನದು ಹಾಗಂದ್ರೆ? ಅದನ್ನು ಮಾಡುವುದಂದ್ರೇನು? ಕೃಷ್ಣ ಅನಕ್ಕ ತನ್ನ ಪ್ರೇರಣೆಯಂತೆ ನಾರದರು ಬಂದಿದ್ದು, ಅವನಿಗೆಲ್ಲ ಗೊತ್ತಿದೆ. ಈಗ ಒಂದು ಅನಾಲಿಸಿಸ್, ಪೊಲಿಟಿಕಲ್ ಅನಾಲಿಸಿಸ್ ಆಫ್ ದಿ ಟೈಮ್ಸ್, ಆಗಿನ ಕಾಲದ ಇಡೀ ಭಾರತ ವರ್ಷದ ಇಡೀ ಜಗತ್ತಿನ ಒಂದು ಚಿತ್ರವನ್ನ ಪಕ್ಷಿ ನೋಟ ಕೊಡ್ತಾನೆ ಕೃಷ್ಣ. ನೋಡಪ್ಪ, ನೀವು ರಾಜಸೂಯ ಯಾಗ ಮಾಡಲಿ ಅಂತಲೇ ನಾವು ಹುಟ್ಟಿದ್ದು. ಅದಕ್ಕಾಗಿಯೇ ಪೂತರೆ ಮೊದಲುಗೊಂಡು ಕಂಸನ ಬೇರನ್ನು ಕತ್ತರಿಸಿದ್ದು. ಅದಕ್ಕಾಗಿಯೇ ಕಂಸನನ್ನು ಕೊಂದದ್ದು. ಅದಕ್ಕಾಗಿಯೇ ಕಾಲಯವನನ್ನು ಕೊಂದದ್ದು. ಅದಕ್ಕಾಗಿಯೇ ಇನ್ನೂ ಅನೇಕ ಅಸುರರನ್ನು ನಾನು ಕೊಂದದ್ದು, 3 ನರಕ ಮೊದಲಾದವರನ್ನ. ಆದರೆ ಇನ್ನೊಂದು ದೊಡ್ಡ ಬೇರು ಅಡ್ಡಲಾಗಿ ಕೂತಿದೆ, ಜರಾಸಂಧ ಎಂಬುದಾಗಿ. ರಾಜಸೂಯ ಮಾಡೋದಕ್ಕೆ ಇವರೆಲ್ಲ ಕಂಟಕರು ಕೆಲವರಿದ್ದಾರೆ. ರಾಜಸೂಯ ಮಾಡೋದಂದ್ರೇನು? ರಾಜಾಸೂಯತೆ ಅನೇನ. ಯಾವ ಯಾಗದಲ್ಲಿ ರಾಜನನ್ನ ಹಡಿತಾರೆಯೋ ಜನಗಳು, ನೀನು ನಮ್ಮ ದೊರೆ ಸಮ್ರಾಟ್ ಎಂಬುದಾಗಿ. ಅವನು ಮಾತ್ರ ಸಮ್ರಾಟ್. ಸಮ್ರಾಟ್ ಅಂದ್ರೆ ಬರೀ ಸಾಮಾನ್ಯ ದೊರೆಯಲ್ಲ, ರಾಜಾಧಿರಾಜ, ಎಲ್ಲ ರಾಜರ ಮೇಲ್ಪಟ್ಟು ದೊಡ್ಡ ರಾಜ. ಇದರ ಇಂಪ್ಲಿಕೇಶನ್ ಏನು? ಅವನು ಎಲ್ಲ ಲೋಕದಲ್ಲಿರುವ ಅಲ್ಲಲ್ಲಿ ಬಿಡಿ ಬಿಡಿ ರಾಜರೆಲ್ಲರ ಕೈಯಿಂದ ಕಪ ಕಾಣಿಕೆ ವಸೂಲಿ ಮಾಡಿಕೋಬೇಕು. ಇವನನ್ನ ಇಡೀ ಜಗತ್ತು ತಮ್ಮ ಯಜಮಾನ, ದೊರೆ ಎಂಬುದಾಗಿ ಒಪ್ಪಬೇಕು. ಒಪ್ಪದೇ ಇದ್ದವರು, ಕಪ ಕಾಣಿಕೆ ಕೊಡದೇ ಇದ್ದವರನ್ನ ಇವನು ಸದೆ ಬಡಿಯಬೇಕು. ಅದಕ್ಕಾಗಿ 4 ದಿಕ್ಕಿಗೆ ಸೈನ್ಯವನ್ನು ಕಳಿಸ್ತಾನೆ, ದಿಗ್ವಿಜಯವನ್ನು ಮಾಡ್ತಾನೆ. ಭೀಮಾರ್ಜುನನ ಕುಲ ಸಹದೇವರನ್ನು 4 ದಿಕ್ಕಿಗೆ ಕಳಿಸ್ತಾನೆ. ಅಂದ್ರೆ ಅದರಿಂದ ರಕ್ತಪಾತವಾಗುತ್ತೆ, ಜಗಳ ಆಗುತ್ತೆ, ವೈಮನಸ್ಯ ಬರುತ್ತೆ, ಒಪ್ಪೋದಿಲ್ಲ. ಅಂದ್ರೆ ಇದರಲ್ಲಿ ಇನ್ನು ಒಳಗಿನ ಗುಟ್ಟು ಹೇಳಿಬಿಡ್ತೇನೆ. ಭೀಷ್ಮದ್ರೋಣ ಅವರನ್ನು ಒಳಗೊಂಡಂತೆ, ದುರ್ಯೋಧನ, ಶಕುನಿ, ಅಂಗರಾಜ, ಕರ್ಣನನ್ನು ಒಳಗೊಂಡಂತೆ ಎಲ್ಲರೂ ಧರ್ಮರಾಜನ ಅಧೀನವಾಗಬೇಕಾಗುತ್ತದೆ. ಸಮ್ರಾಟ್ ಆಗಬೇಕಾದ್ರೆ ಧರ್ಮರಾಜ, ಕೃಷ್ಣನು ಯಾದವರು ಹೇಗೆ ಅನುಚರರಾಗಬೇಕೋ, ಕೃಷ್ಣಂತೂ ವಾಲಂಟರಿಲಿ ಹಿ ಸರೆಂಡರ್ಸ್ ಹಿಸ್ ರೈಟ್ಸ್. ಭೀಷ್ಮ ವಯಸ್ಸಿನಲ್ಲಿ ದೊಡ್ಡವನಾಗಿದ್ದರೂ ಧರ್ಮರಾಜನನ್ನ ತನ್ನ ದೊರೆ ಅಂತ ಒಪ್ಪಬೇಕು. ದಾಕ್ಷಿಣ್ಯದಿಂದ ಒಪ್ಪಿಯಾನು, ನನ್ನ ಮೊಮ್ಮಗ ಅಂತ. ದುರ್ಯೋಧನ ಭಯದಿಂದ ಒಪ್ಪಿಯಾನು. ಶಕುನಿ ಕಳ್ಳನರಿ ಬುದ್ಧಿಯಿಂದ ಒಪ್ಪಿಯಾನು. ಅವರಿಗೆ ಇಂಪ್ಲಿಕೇಶನ್ ಗೊತ್ತಿಲ್ಲ. ಎಲ್ಲೋ ಒಂದು ತುಂಡು ಕಾಡು ಅಂತ ಕೊಟ್ರೆ ಚಕ್ರವರ್ತಿ ಆಗಿಬಿಟ್ರಲ್ಲ ಅಂತ ಆಮೇಲೆ ಹೊಟ್ಟೆ ಅವರುಕೊಳ್ತಾರೆ ಪಶ್ಚಾತ್. ಭಾರತವನ್ನು ವಿಭಾಗ ಮಾಡಿದರು ಬ್ರಿಟಿಷರು. ಇವರು 58 ಜಾತಿಯವರು ಭಾರತೀಯರು ಉರಿದು ಸಾಯ್ತಾರೆ ಅಂತ ತಿಳ್ಕೊಂಡು ಕೊಟ್ಟು ಹೋದರು. ಆದರೆ ಉರಿಲಿಲ್ಲ. ಸ್ಟೇಬಲ್ ಡೆಮಾಕ್ರಸಿ ಉಳಿದಿದ್ದೇವೆ. ಉರಿದು ಹೋದದ್ದು ಅವರು ಪೋಷಣೆ ಮಾಡಿದ ಪಾಕಿಸ್ತಾನ ಉರಿಯಿತು. ಪಾಕಿಸ್ತಾನ ಗತಿ ಇಲ್ಲ. ಈಗ ಮತ್ತೆ ಇಂಟಿಗ್ರೇಷನ್ ಪಾಯಿಂಟ್ ಬರಬಹುದು. ಒಂದು ವೇಳೆ ಜರಾಸಂಧನ 2 ಹೋಳುಗಳನ್ನು ಒಟ್ಟು ಮಾಡಿದಂತೆ ಒಡೆದು ಹೋದ ಭಾರತವನ್ನು ಮತ್ತೆ ಸೇರಿಸುವ ಕಾಲ ಬರಬಹುದು. ಅದರಿಂದ ಒಳ್ಳೆಯದಾಗತ್ತೆ, ಕೆಟ್ಟದ್ದಾಗತ್ತೆ, ವಿಮರ್ಶೆ ಮಾಡಿ ನೋಡೋಣ. ಎಷ್ಟೊಂದು ಪೊಲಿಟಿಕಲ್ ಓವರ್ಟೋನ್ಸ್ ಇದೆ ಕಥೆಯಲ್ಲಿ. ಆದ್ದರಿಂದ ಕೃಷ್ಣ ಹೇಳಿದ, ಯಾರ್ಯಾರೆಲ್ಲಲ್ಲಿದ್ದಾರೆ ಅಂದ್ರೆ, ಈಗಿನ ಕಾಲದಲ್ಲಿ ದಂತವಕ್ರ ಅಂತ ಒಬ್ಬ ಇದ್ದಾನೆ. ಅವನದೇನು ದೊಡ್ಡ ಕಥೆಯಲ್ಲ. ಶಿಶುಪಾಲ ಅಂತ ಒಬ್ಬ ಇದ್ದಾನೆ ಚೇದಿ ರಾಜ್ಯದಲ್ಲಿ. ಒಂದು ದೊಡ್ಡ ಕಥೆಯಲ್ಲ. ಇವರಿಬ್ಬರು ಜರಾಸಂಧ ಹೇಳಿದಂತೆ ಕೇಳೋರು.
ಜರಾಸಂಧ ಭಾರತ ದೇಶಕ್ಕೆ ಚಕ್ರವರ್ತಿ ಆಗಬೇಕು ಅಂತಿದ್ದಾನೆ. ಯಾಗ ಮಾಡಿ ಅಲ್ಲ, ಕುತಂತ್ರದಿಂದ. ಅದಕ್ಕೋಸ್ಕರವಾಗಿ ಮೂರ್ಧಾಭಿಷೇಕವಾದ ಅನೇಕ ಸಹಸ್ರಗಟ್ಟಲೆ ದೊರೆಗಳನ್ನು ಅಪಹಾರ ಮಾಡಿ ಒಂದು ಕಡೆ ಒಂದು ಬೆಟ್ಟದ ಗವಿಯಲ್ಲಿ ಅಡಗಿಸಿಟ್ಟಿದ್ದಾನವರನ್ನು. ಎಷ್ಟು ಜನ ಸಂಖ್ಯೆ ಕೊಡಲಿಲ್ಲ ಇಲ್ಲಿ. ಇದೇ ಕಥೆ ಭಾಗವತದಲ್ಲಿ ಬರುವಾಗ 20,800 ದೊರೆಗಳನ್ನು ಸೆರೆಯಲ್ಲಿಟ್ಟಿದ್ದ ಅಂತ ಹೇಳ್ತಾರೆ. ಕಿಡ್ನಾಪ್ ಮಾಡುವುದು, MLA MP ಗಳನ್ನು ಕಿಡ್ನಾಪ್ ಮಾಡಿ ನಮ್ಮ ಪಾರ್ಟಿಗೆ ವೋಟ್ ಹಾಕಬೇಕು ಅಂತ ಗೋವಾ ಕರ್ಕೊಂಡು ಹೋಗ್ತಾರೆ, ಬೊಂಬಾಯಿ ಕರ್ಕೊಂಡು ಹೋಗ್ತಾರೆ ನೋಡಿ. ಇದು ಕಿಡ್ನಾಪಿಂಗ್. ಇದು ಎಷ್ಟು ಜನ? 20,800 ದೊರೆಗಳನ್ನು ಬೇರೆ ಬೇರೆ ಕಡೆಯಿಂದ. ಉದ್ದೇಶ ಏನಿತ್ತು? ಅವರನ್ನ ಕಾಲಭೈರವ ಸ್ವರೂಪನಾದ ಶಿವನಿಗೆ ಬಲಿ ಕೊಟ್ಟರೆ, ಇನ್ನೊಂದು 200 ಸೇರಿಸಿ ರೌಂಡ್ ಫಿಗರ್ ಮಾಡಿ ಕೊಟ್ಟರೆ ಚಕ್ರವರ್ತಿ ಆಗ್ತೇ ನೀನು ಅಂತ ಯಾರೋ ಒಬ್ಬ ಜ್ಯೋತಿಷಿ, ಪಾಪಿ ಜ್ಯೋತಿಷಿ ಹೇಳಿದ್ದ ಅಂತ ಕಾಣುತ್ತೆ. ಆದ್ರಿಂದ 21,000ವನ್ನು ಬಲಿ ಹಾಕಬೇಕು ಅಂತ ಗುಟ್ಟಾಗಿ ಅವನು ಒಂದು ಕಡೆ ಸೇರಿಸಿದ್ದ. ಆ ದೊರೆಗಳೆಲ್ಲ ಸೇರಿ ಒಬ್ಬೊಬ್ಬರದ್ದು ಒಂದೊಂದು ಭಾಷೆ, ಒಬ್ಬ ಗುಜರಾತಿ ಮಾತನಾಡುವನು, ಒಬ್ಬ ಒರಿಸ್ಸಾ ಮಾತನಾಡುವನು, ಒಬ್ಬ ಕಾಶ್ಮೀರಿ ಮಾತನಾಡುವನು. ಅವರೆಲ್ಲ ಸೇರಿ ಒಂದು ಜಾಯಿಂಟ್ ಪಿಟಿಷನ್ ಮಾಡಿ ರಹಸ್ಯದಲ್ಲಿ ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ಅರ್ಜಿ ಹಾಕಿದ್ದರು. ಭಾಗವತದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಹೇಳಿಲ್ಲ. ಅವರೆಲ್ಲ ಹೇಳಿದ ಮಾತನ್ನು ಕೇಳಿಕೊಂಡು ಕೃಷ್ಣ ಆಯಿತು, ಧರ್ಮರಾಜನಿಗೂ ಅನುಕೂಲವಾಯಿತು, ದೊರೆಗಳನ್ನು ಬಿಡಿಸಂತಾಯಿತು ಅಂತ ಅಲ್ಲಿ ಮುಂದೆ ಹೋಗ್ತಾನೆ. ಈಗ ಅದನ್ನು ಹೇಳ್ತಾ ಇದ್ದಾರೆ. ದಂತವಕ್ರ, ಶಿಶುಪಾಲ ಇವರಿಬ್ಬರು ಬೇರಿರುವುದು ಜರಾಸಂಧನಲ್ಲಿ. ಕರಭ ಅಂತ ಒಬ್ಬ ಇದ್ದ. ಕರಭ ಅಂದ್ರೆ ಯಾರು? ಅವನೇ ಕಾಳಿಯವನ. ಆ ಕಾಳಿಯವನನ್ನು ಮುಗಿಸಿದ್ದೇನೆ ನಾನೀಗಾಗಲೇ. ಅವನ ತಲೆಯಲ್ಲಿ ಒಂದು ಮಣಿ ಬೇರೆ ಕೂತಿತ್ತು. ಅವನು ಗರ್ಗಾಚಾರ್ಯರ ಒಂದು ದೃಷ್ಟಿಯಲ್ಲಿ ಮಗ ಆಗಬೇಕು. ಅಕ್ಷರಾದೇವಿಯಲ್ಲಿ ಹುಟ್ಟಿದವನು, ಗ್ರೀಕ್ ದೇಶದವನು, ಸಿಂಧು ಪ್ರಾಂತವನ್ನು ಹಿಡಿದಿದ್ದಾನೆ. ಅವನನ್ನು ಮುಗಿಸಿದೆ ನಾನು. ಜರಾಸಂಧನಲ್ಲಿ 23 ಅಕ್ಷೋಹಿಣಿ ಸೈನ್ಯ ಇತ್ತು. 22 ಅಕ್ಷೋಹಿಣಿಯನ್ನ ಧರ್ಮರಾಜ, ನಾನು ಬಲದೇವ ಇಬ್ಬರೇ ಸೇರಿಕೊಂಡು ಮುಗಿಸಿದ್ದೇವೆ. 18 ಸಲ ದಂಡಯಾತ್ರೆ ಎತ್ತಿ ಬಂದ ಮಧುರೆ ಮೇಲೆ. ಕೊನೆ ಸಲ ನಾ ಊರು ಬಿಟ್ಟು ಹೋದೆ. ಕೋಪದಿಂದ ಊರನ್ನೇ ಸುಟ್ಟು ಬಿಟ್ಟ. ದ್ವಾರಕೆಗೆ ಜನಗಳನ್ನು ಸಾಗಿಸಿದೆ. ಗೋಮಾಂತಕ ಪರ್ವತಕ್ಕೆ ಹೋದಾಗ ಅಲ್ಲಿ ಬಂದು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದೇನೆ. ಅವನ ಶಕ್ತಿ ತೀರ ಕಡಿಮೆಯಾಗಿದೆ. ಜಗ್ಗಿಸಿ ಇನ್ನೇನು ಹೊರಗೆ ಬರುವಂತಹ ಕಲ್ಲು, ಆದ್ರೆ ಇನ್ನೂ ಸತ್ತಿಲ್ಲ. ಅದು ಅವನೊಬ್ಬ ಉಳ್ಕೊಂಡಿದ್ದಾನೆ. ಇನ್ನು ಭೀಷ್ಮಕನೆಂಬುದರೇ ಇದ್ದಾನೆ, ರುಕ್ಮಿಣಿಯ ತಂದೆ. ಅವನೇನು ಬಹಳ ಹೆದರು ಪುಕ್ಕ. ಅವನ ಮಗ ಒಬ್ಬ ಇದ್ದಾನೆ ರುಕ್ಮಿ ಅಂತ. ಅವನು ಈ ಜರಾಸಂಧನಿಗೆ ಸಂಬಂಧಪಟ್ಟವನು. ಶೂರಸೇನಾಹ, ಭದ್ರಕರಾಹ, ಬೋಧಾಹ, ಶಾಲ್ವಾಹ, ಪಟಚ್ಚರಾಹ, ಸುಸ್ಥಲಾಹ, ಸುಕುಟ್ಟಾಶ್ಚ, ಕುಳಿಂದಾಹ, ಕುಂತಿಭೋಜ, ಪಂಚಾಲರು, ದಕ್ಷಿಣದವರು, ಮತ್ಸ್ಯರು ಅವರೆಲ್ಲ ನಮಗೆ ಅನುಕೂಲವಾಗಿದ್ದಾರೆ. ನೋಡಯ್ಯ, ಕಂಸನನ್ನ ಕೊಂದು ಕೂಡಲೇ ಕಂಸನಿಗಿಬ್ಬರು ಹೆಂಡತಿಯರಿದ್ರು. ಅವರಿಗೆ ನಾನು ನೋಟಿಸ್ ಕೊಟ್ಟೆ, ನೀವು ನೆಮ್ಮದಿಯಿಂದ ಇಲ್ಲೇ ಇರೋದಾಗಿದ್ರೆ ಕಂಸನ ಊರಲ್ಲಿ ನಮ್ದು ಆಕ್ಷೇಪ ಇಲ್ಲ, ಬಟ್ ಯು ಮಸ್ಟ್ ಕಂಟಿನ್ಯೂ ಆಸ್ ನಾನ್ ಪೊಲಿಟಿಕಲ್ ಎಂಟಿಟೀಸ್. ರಾಜಕೀಯಕ್ಕೆ ಕೈ ಹಾಕಿದ್ರಿ ಬಾಲ ಕೊಯ್ದು ಬಿಡ್ತೇನೆ ಅಂತ ಹೇಳಿ ಅವರು ಊರನ್ನು ಬಿಟ್ಟು ಹೋದ್ರು. ಆದರೆ ಮಾಡುವುದನ್ನೇ ಮಾಡಿದ್ರು. ಅಪ್ಪನಿಗೆ ಹೋಗಿ ಚಾಡಿ ಹೇಳಿದ್ರು ಕೃಷ್ಣ ಹೇಗೆ ಮಾಡಿದ ಅಂತ. ಅವ್ರ ಮಾತನ್ನು ಕೇಳಿಕೊಂಡು ತುಂಬಾ ಕಿರುಕುಳ ಕೊಡ್ತಾ ಇದ್ದಾನೆ ಉಳಿದ ದಾಸರಿಗೆ. ಇವನು ಜರಾಸಂಧ, ಆದ್ದರಿಂದ ಅವನನ್ನು ಕೊಲ್ಲಬೇಕು. ಇನ್ನು ಮುಂದೆ ಮಾತು ಹೇಳ್ತೇನೆ ಕೇಳೋ ಧರ್ಮರಾಜ. ಜರಾಸಂಧನಿಗೆ 2 ಸೇನಾಧಿಪತಿಗಳಿದ್ದರು. ಈ ಕಥೆ ನೀವು ಕೇಳಿದ್ದೀರೋ ಇಲ್ವೋ? ಒಬ್ಬನ ಹೆಸರು ಹಂಸ, ಇನ್ನೊಬ್ಬನ ಹೆಸರು ಡಿಂಭಕ. ಹಂಸ ಡಿಂಭಕರು ಕೇಳಿದ್ದೀರಾ? ಕಥೆ ಹೆಸರು ಕೇಳಿದ್ದೀರಾ? ಹಂಸ ಅಂದ್ರೆ ಸನ್ಯಾಸಿ ಅಲ್ಲ, ಅವನ ಹೆಸರು ಹಂಸ. ಅವನು ಕಾಗೆಗಿಂತ ಕಡೆಯಾಗಿ ನಡೀತಾ ಇದ್ದ. ಹೆಸರು ನೋಡಿದ್ರೆ ಹಂಸ. ಇವ್ರಿಗೊಂದು ಶಿವನ ವರವಿತ್ತು. ಏನು ವರವಿತ್ತು ಅಂದ್ರೆ, ಯಾವ ಶಸ್ತ್ರಗಳಿಂದಲೂ ನೀವು ಸಾಯುವುದಕ್ಕೆ ಅರ್ಹರಲ್ಲ. ಶಸ್ತ್ರಗಳು ನಿಮ್ಮನ್ನು ಕೊಲ್ಲದೇ ಇರಲಿ. ಶಸ್ತ್ರಗಳಿಂದಲೇ ಸಾಯದೇ ಇದ್ದವ್ರನ್ನ ಹೇಗೆ ಕೊಲ್ಲುವುದು? ಗುದ್ದಾಟ ಮಾಡಬೇಕೆ, ಹಾಗೆ ಮಾಡಬೇಕೆ ಗೊತ್ತಿರಲಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ ಇಲ್ಲಿ ಧರ್ಮರಾಜನಿಗೆ, ನಾನೇ ಉಪಾಯದಿಂದ ಇಬ್ಬರನ್ನೂ ಸಂಹಾರ ಮಾಡಿದ್ದೇನೆ. ಏನಯ್ಯ ಮಾಡಿದೆ ನೀನು? ಮುಂದಧ್ಯಾಯದಲ್ಲಿ ಹೇಳ್ತಾನೆ. ಒಂದು ದಿವಸ ಆ ಹಂಸಡಿಂಬಕರಿದ್ದ ಊರು, ಜರಾಸಂಧನ ಊರು ಗಿರಿವ್ರಜದಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟುಬಿಟ್ಟ ಕೃಷ್ಣ. ಹಂಸನೆಂಬವನು ಸತ್ತು ಹೋದ, ಯಮುನಾ ನದಿಯಲ್ಲಿ ಮುಳುಗಿ.
ಕೃಷ್ಣ ಹೇಳಿದ ಮೇಲೆ ಎಲ್ಲ ನೋಡಿದ್ರು, ಅಯ್ಯೋ ಹಂಸ ಸತ್ತೋದ, ಮುಂದೊಂದು ಮನೆ ಭಾಗದಲ್ಲಿ ಹಂಸ ಸತ್ತೋದ, ಡಿಂಬಕ ಎಲ್ಲೋ ಹೋಗಿದ್ದ. ಆ ಸಮಯದಲ್ಲಿ ಅಡ್ವರ್ಟೈಸ್ಮೆಂಟು. ಅವನು ಬಂದು ಕೇಳಿದ, ಅಯ್ಯೋ ಮಲಗಿದ್ರೆ ಒಟ್ಟಿಗೆ ಮಲಗ್ತಿದ್ದು, ಊಟ ಮಾಡಿದ್ರೆ ಒಟ್ಟಿಗೆ ಮಾಡ್ತಿದ್ದು, ಅಣ್ಣನೇ ಹೋಗಿಬಿಟ್ಟೆ, ನಾನ್ಯಾಕಿರ್ಬೇಕು ಅಂತ ನದಿಯಲ್ಲಿ ಹೋಗಿ ತಾನು ಬಿದ್ದು ಸತ್ತ. ಅವನು ಸತ್ತ ಮೇಲೆ ಹಂಸ ಬಂದ, ಬದುಕಿದ್ದವನು. ಏನಾಯಿತು? ನೀ ಸತ್ತೋದೆ ಅಂತ ಹೇಳಿ ತಮ್ಮ ಹೋಗಿ ನದಿಗೆ ಬಿದ್ದ. ಅವನು ಹೋದ್ಮೇಲೆ ನಾನ್ಯಾಕಿರ್ಬೇಕು ಅಂತ ಅವನು ಹೋಗಿ ಬಿದ್ದು ಸತ್ತ. ಚಕ್ರ ಪ್ರಯೋಗವಿಲ್ಲದೆ ಹಂಸ ಡಿಂಬಕರನ್ನ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಇಂದ ಕೊಂಡಾಕ್ಬಿಟ್ಟ ಕೃಷ್ಣ. ಅದು ಬಹಳ ವಿಚಿತ್ರ ಇದು. ಕೃಷ್ಣರಿಗೆ ಇದು ರಾಮಾವತಾರದಲ್ಲಿ ಈ ಲೀಲೆಗಳೆಲ್ಲ ಬರೋದಿಲ್ಲ ಅಂತ ಅವರನ್ನು ಮುಗಿಸಿದ್ದೇನೆ. ಆ ಕಂಸನ ಹೆಂಡತಿ ಅವಳಿನ್ನೂ ಉರುಗೊಳ್ತಾ ಇದ್ದಾಳೆ. ಏನ್ ಮಾಡ್ಲಯ್ಯ, ನಾವು ಕುಶಸ್ಥಲಿಗೆ ವರ್ಗಾವಣೆ ಹೊಂದಿಬಿಟ್ಟು ಈ ಜರಾಸಂಧನ ಭೀತಿಗೆ ಇವತ್ತೇನು ದ್ವಾರಕಾ ಅಂತ ಹೇಳ್ತೇವಲ್ಲ, ಆ ದ್ವಾರಕೆಯನ್ನು ನಾನು ಶಿಥಿಲವಾಗಿದ್ದು ಪೂರ್ವಕಾಲದಲ್ಲಿ ರಾಮಚಂದ್ರನ ಮಗ ಕುಶ ಆಳ್ತಾ ಇದ್ದ ರಾಜಧಾನಿ, ಅದನ್ನು ಎಷ್ಟು ಚೆನ್ನಾಗಿ ದುರಸ್ತಿ ಮಾಡಿದೆ ಅಂದ್ರೆ, ಸ್ತ್ರೀಯೋಪಯಸ್ಯಾಂ ಯುದ್ಧೇಯು ಕಿಮು ವೃಷ್ಟಿ ಮಹಾರಥಾ. ನಮ್ಮೂರಿನ ದ್ವಾರಕೆಯ ಸ್ತ್ರೀಯರೇ ಸಾಕು ಆ ಊರಿನ ಕೋಟೆಯನ್ನು ಕಾಪಾಡುವುದಕ್ಕೆ. ಇನ್ನು ವೃಷ್ಣಿ ಯೋಧರು ಯಾತಕ್ಕೆ ಬೇಕು, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೇನೆ ನೋಡೋ ಧರ್ಮರಾಜ. ಆದ್ರಿಂದ ಇದು ಆಗ್ಬೋದು, ಏನು ಕೆಟ್ಟದಲ್ಲ ಇದು. ಜರಾಸಂಧನ ಸರಿಯಲ್ಲಿ ಬಹಳ ಜನ ಕೂತಿದ್ದಾರೆ, ಅವರೆಲ್ಲ ಸಿಕ್ಕರೆ ನಮಗೂ ಇನ್ನೊಂದಷ್ಟು ಅಕ್ಷೋಹಿಣಿ ಸೈನ್ಯ ಬಂದ ಹಾಗಾಗ್ತದೆ ಅಂತ ಹೇಳಿದ ಕೃಷ್ಣ. ಸ್ವಲ್ಪ ನಿಲ್ಲಿಸಿಕೊಂಡ. ಧರ್ಮರಾಜನಿಗೆ ಹೆದರಿಕೆ ಆಯಿತು. ಕೃಷ್ಣ, ಒಂದು ಅಪ್ಪಣೆಯನ್ನು ಕೇಳ್ತೇನೆ ನಿನ್ನ ಕಡೆಯಿಂದ ಅಂದ. ಏನಪ್ಪ? ಸನ್ಯಾಸ ತಗೊಂಡು ಹೋಗಿಬಿಡ್ತೇನೆ. ಶುರುವಾಯಿತು. ಪ್ರಾರಂಭದಲ್ಲಿಯೇ ನನಗೆ ಯುದ್ಧ ಬೇಡ. ಜರಾಸಂಧ ಅಂದ್ರೆ ಹೆದರಿಕೆ ಅಲ್ಲ, ಅವನನ್ನು ಕೊಂಡು ನಮಗಾಗಬೇಕಾದ್ದೇವು. ದಿನಂಪ್ರತಿ ಒಬ್ಬನ ನೀನಂತೂ ಕೊಲ್ತಾ ಬಂದಿದ್ದೀಯೇ, ನಿನ್ನ ಹಣೆ ಬರಹ. ನನಗೆ ಯಾತಕ್ಕೆ ಬೇಕಿದು? ಹಾಗಿದ್ರೆ ನಿಮ್ಮಪ್ಪ ನರಕದಲ್ಲೇ ಇರ್ತಾರೆ ಎಂದ ಕೃಷ್ಣ. ಅಯ್ಯೋ, ಅದು ಬೇಡವಲ್ಲ ನನಗೆ. ಏನಯ್ಯ ಇದು? ಅಪ್ಪನಿಗೆ ಸದ್ಗತಿನೂ ಬೇಡ ಅಂತೀಯೇ, ರಾಜಸೂಯ ಮಾಡು ಅಂದ್ರೆ ಅಪ್ಪನ ಮಾತನ್ನು ಉಲ್ಲಂಘನೆ ಮಾಡ್ತೀಯ ಅಂದ್ರೆ, ಭೀಮಾರ್ಜುನ ನೀವೇನು ಹೇಳ್ತಿರೋ ಅಂದ. ಅದಕ್ಕೆ ಅವರಿಬ್ಬರು ಬಂದು ಹೇಳ್ತಾ ಇದ್ದಾರೆ, ಪಾರ್ಥ ಪ್ರಾಪ್ಯ ಧನುಶ್ರೇಷ್ಠಂ. ಬಿಲ್ಲನ್ನು ತೋರಿಸಿದ. ಅಣ್ಣ, ಗಾಂಡೀವವನ್ನು ಅಗ್ನಿ ಕೊಟ್ಟಿರುವುದು ವ್ಯರ್ಥವೇ. ಅಕ್ಷಯ್ಯೇ ಜಮಹೇಶುಧಿ, ಅಕ್ಷಯವಾದ ತೂಣೀರವನ್ನು ಕೊಟ್ಟಿದ್ದಾನೆ. ರಥಂ ಧ್ವಜಂ ಸಭಾಂಚೈವ. ಇಷ್ಟೆಲ್ಲ ಇಟ್ಟುಕೊಂಡು ರಾಜಸೂಯ ಮಾಡೋದಿಲ್ಲ ಅಂದ್ರೆ ಏನರ್ಥ ಅಂತ ಹೇಳಲಾಗಿ ಭೀಮನು ಬಂದ, ತೋಳುಗಳನ್ನು ತೋರಿಸಿದ. ನನಗಿಂತ ತೋಳನ ದೇವರು ಯಾತ ಕೊಟ್ಟಿದ್ದಾನೆ ರಾಜಸೂಯ ಮಾಡುವುದಕ್ಕೆ. ನಾವಿಬ್ಬರೂ ಇದ್ದೇವೆ ಜೊತೆಗೆ, ರಾಜಸೂಯ ನೀವು ಮಾಡಬಹುದು. ಧರ್ಮರಾಜ ಹೇಳಿದ, ಇದಕ್ಕೆಲ್ಲ ದುಡ್ಡು ಬೇಕು, ಕಾಸು ಬೇಕು, ಜಗತ್ತೆಲ್ಲ ಸುತ್ತಾಡ್ಕೊಂಡ್ಬರಬೇಕು, ದೊಡ್ಡ ದೊಡ್ಡ ಕ್ಷತ್ರಿಯರನ್ನೆಲ್ಲ ಬೊಗ್ಗು ಬಡಿಯಬೇಕು, ಸೈನ್ಯ ಬೇಕು, ಜಮಾವಣೆ ಬೇಕು. ಹೇಗಯ್ಯ ಮಾಡುವುದು? ಎಷ್ಟು ಹೇಳಿದ್ರು ನೆಗೆಟಿವ್ ಥಿಂಕಿಂಗ್ ಮಹಾರಾಜನಿಗೆ. ಅವನಲ್ಲಿ ಧರ್ಮ ಪ್ರಜ್ಞೆ ಇತ್ತು, ಅದೊಂದೇ ಸಹನೀಯವಾದದ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡಯ್ಯ, ರಾಜಸೂಯವನ್ನ ಇಲ್ಲಿಯವರೆಗೆ ಜಗತ್ತಲ್ಲಿ ಮಾಡಿದವರು 5 ಮಹಾರಾಜರು. ಜಿತ್ವಾ ಜಯ್ಯಾನ್ ಯೌವನಾಶ್ವಿಹಿ. ಯವನಾಶ್ವನ ಮಗ ಮಾಂಧಾತ, ಸೂರ್ಯವಂಶದ ದೊರೆ. ಅವನು ಜಿತ್ವಾ ಜಯ್ಯಾನ್, ಸೈನಿಕ ಶಕ್ತಿ ಇತ್ತು, ಗೆಲ್ಲಬೇಕಾದವರೆಲ್ಲ ಗೆದ್ದು ಸೈನಿಕ ಬಲದಿಂದ ರಾಜಸೂಯ ಮಾಡಿದ. ಅವನಲ್ಲಿ ಮುಖ್ಯವಾಗಿದ್ದು ಸೇನಾಬಲ. ಪಾಲನಾಚ್ಚ ಭಗೀರಥ, ಭಗೀರಥನಿಗೆ ಪ್ರಜಾಪಾಲನ ಶಕ್ತಿ ಇತ್ತು. ಜನಗಳಲ್ಲಿ ವಾತ್ಸಲ್ಯ, ಪಾಲನೆ. ಕುಡಿಯೋಕ್ ನೀರಿಲ್ಲದೆ ಕಾಲದಲ್ಲಿ ಗಂಗೆಯನ್ನೇ ತಂದುಬಿಟ್ಟ, ಗಂಗಾವತರಣವನ್ನು ಮಾಡಿಸಿದ. ಅವನಿಗೆ ಪಾಲನ ಶಕ್ತಿ ಇತ್ತು. ಕಾರ್ತವೀರ್ಯ ತಪೋವೀರ್ಯಾತಿ, ಕಾರ್ತಿವೀರ್ಯಾರ್ಜುನ ಚಂದ್ರವಂಶದಲ್ಲಿ ಅವನಿಗೆ ತಪಸ್ಸಿತ್ತು. ದತ್ತಾತ್ರೇಯರವರ ಸುದರ್ಶನ ಸ್ವಾಮಿ ಚಕ್ರದ ಅನುಗ್ರಹ ಇತ್ತು ಅವನಿಗೆ. ಅದಕ್ಕಾಗಿಯೇ 1000 ತೋಳು ದತ್ತಾತ್ರೇಯರ ಅನುಗ್ರಹದಿಂದ ಮಹಾಪುರುಷ ಹೊರತು ನಿನ್ನನ್ಯಾರೂ ಕೊಲ್ಲದೆ ಇರಲಿ ಅಂತ ವರವನ್ನು ಪಡ್ಕೊಂಡಿದ್ದ. ಅವನೊಂದು ಈ ರಾಜಸೂಯವನ್ನು ಮಾಡಿದ್ದ. ನಿಮ್ಮ ವಂಶದಲ್ಲಿ ಬಲಾತ್ತು ಭರತೋ ವಿಭುಹು, ಭರತ ಚಕ್ರವರ್ತಿ ವಂಶದಲ್ಲಿ ಬಂದವನು ಮರುತ್ತನೆಂಬವನು. ಎಷ್ಟು ಚೆನ್ನಾಗಿ ಮಾಡಿದ್ದ ಯಾಗ ಅಂದ್ರೆ, ಅವನು ಕೊಟ್ಟ ದಕ್ಷಿಣೆಯನ್ನು ಹೊತ್ತುಕೊಂಡು ಹೋಗಲಾರದೆ ಬ್ರಾಹ್ಮಣರು ಹಿಮೋತ್ಪರ್ವತದ ತಪ್ಪಲಲ್ಲಿ ಹೂತಿಟ್ಟು ಬಿಟ್ರು. ಈಗ ಹಣವನ್ನು ವಾಪಸ್ ತೆಗೆಸು, ಯಾಗ ಮಾಡೋದಕ್ಕೆ ಬರುತ್ತೆ. ವೃದ್ಧ ಮರುತ್ತ, ಅಷ್ಟೊಂದು ಐಶ್ವರ್ಯ ಸಮೃದ್ಧಿ. ಪಂಚ ಸಮ್ರಾಜ ಅನುಶುಶ್ರಮ, ಇವರೈವರು
ಆರನೇವರು ಯಾರೂ ಇಲ್ಲ. ರಾಮನೂ ಮಾಡಲಿಲ್ಲ ರಾಜಸೂಯವನ್ನ, ದಶರಥ ಮೊದಲೇ ಮಾಡಲಿಲ್ಲ, ದಿಲೀಪ ಮಾಡಲಿಲ್ಲ, ಅಜ ಮಾಡಲಿಲ್ಲ, ಭಗೀರಥ ಮಾಡಿದ್ದ. ಮತ್ತೆ ನನ್ನ ಗತಿ ಏನು ಅಂದ ಧರ್ಮರಾಜ. ಕೃಷ್ಣ ಹೇಳಿದ, ಆ 5 ಶಕ್ತಿಯೂ ನಿನಗಿದೆ ಎಂದ. ಭಗೀರಥನ ಪಾಲನ ಶಕ್ತಿ, ಮರುತ್ತನ ಧನ ಸಮೃದ್ಧಿ, ಕಾರ್ತಿವೀರ್ಯನ ತಪೋಬಲ, ಮಾಂಧಾ ಚಕ್ರವರ್ತಿಯ ಸೇನಾಬಲ, ನಿನಗೇನಯ್ಯ ಬೇಕು? ಅರ್ಜುನ 12 ವರ್ಷ ತೀರ್ಥಯಾತ್ರೆ ಮಾಡಿದ್ದಾನೆ, ದೊಡ್ಡ ಸೈನ್ಯ ಸಂಗ್ರಹ ಮಾಡಿದ್ದಾನೆ. ಅದಕ್ಕೆಲ್ಲಕ್ಕಿಂತ ಮೇಲೆ ನಾನಿದ್ದೇನೋ ನಿನಗೆ ಎಂದ ಭಗವಂತ. ನಾನಿದ್ದೇನೆ ಎಂದು ನಿನಗೆ ಯಾತಕಪ್ಪ ಹೆದರಿಕೆ? ಮಾಡೋ ಎಂಬುದಾಗಿ ಧೈರ್ಯವನ್ನು ಕೊಟ್ಟದ ಮೇಲೆ ಆದರೂ ಬಿಡಲಿಲ್ಲ. ಮತ್ತೆ ಹೇಳ್ತಾನೆ, ನನಗಿದು ಬೇಡ ಕೃಷ್ಣ, ಈ ಸಮ್ರಾಟ ಆಗುವುದು ಬೇಡ, ಭೀಮಾರ್ಜುನರನ್ನು ಮತ್ತೆ ನಾನು ಬಲಿ ಕೊಡುವುದು ಬೇಡ, ಅಲ್ಲಿ ಇಲ್ಲಿ ಹೋಗಿ ಕಳಿಸೋದು ಬೇಡ. ಸನ್ಯಾಸಂ ರೋಚಯೇ ಸಾಧು. ಯಾವ ಮಠ ಹಾಳಾಗ್ತಿತ್ತು ಅವನು ಸನ್ಯಾಸ ಕೊಟ್ಟಿದ್ರೆ. ಕುಲೇ ಜನ್ಮ ಪ್ರಶಂಸಂತಿ, ಕೆಲವರು ಸತ್ಕುಲದಲ್ಲಿ ಹುಟ್ಟೋ ಶ್ರೇಷ್ಠ ಅಂತಾರೆ. ಬಲೇನ ಸದೃಶಂ ನಾಸ್ತಿ, ಬಲವಿದ್ರೆಲ್ಲ ಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ. ವೀರ್ಯಂತು ಮಮರೋಚತೆ, ಅರ್ಜುನ ಹೇಳಿದ, ಪರಾಕ್ರಮದಿಂದ ಬೇಕಾದ್ದನ್ನು ಸಾಧನೆ ಮಾಡಬಹುದು. ಅಣ್ಣ ಯಾತಕ್ಕೆ ಹೆದರ್ತೀಯ ನೀನು ಎಂಬುದಾಗಿ. ಅದು ಬಹಳ ಅದ್ಭುತವಾದ ಮಾತುಗಳನ್ನು ಆಡ್ತಾರೆ, ವೀರೋಚಿತವಾದದ್ದು ಭೀಮಾರ್ಜುನರು. ಆಗ ಕೃಷ್ಣ ಹೇಳಿಬಿಟ್ಟ, ಧರ್ಮರಾಜ ಐ ಪಿಟಿಯು ಅಂದ. ಜಾತಸ್ಯ ಭಾರತೆ ವಂಶೇ ತಥಾ ಕುಂತ್ಯಾ ಸುತಸ್ಯ ಚ. ಕುಂತಿ ಮಗನೇನೋ, ಕುಂತಿ ಮಗ ಹೀಗೆ ಮಾತಾಡ್ತಾನೆ ನೋಡಿ, ನಿನ್ನ ತಮ್ಮ ಹಾಗೆ ಮಾತಾಡ್ತಾನೆ. ಭರತ ವಂಶದಲ್ಲಿ ಬಂದವನು ಸನ್ಯಾಸ, ಇದುವರೆಗೂ ಒಬ್ಬ ದೊರೆ ಈ ಮಾತನಾಡಲಿಲ್ಲ. ಛೀ ಧರ್ಮರಾಜ, ಪ್ರಾರಂಭದಲ್ಲಿ ಅವಲಕ್ಷಣ ಮಾತನಾಡ್ತಾ ಇದೆಯೇ ನೀನು. ನಯೇನ ವಿಧಿ ದೃಷ್ಟೇನ ಯದು ಬಕ್ರಮತೆ ಪರಾನ್. ಇಲ್ಲಿ ರಾಜನೀತಿಯನ್ನು ಹೇಳ್ತಾನೆ. ನಯ, ಸುನಯ, ಅನಪಾಯ, ಉಪಾಯ ಅಂತ 3. ನಯ ಅಂದ್ರೆ ನಾಜೂಕು, ಸುನಯ ಅಂದ್ರೆ ಅದರಲ್ಲಿ ಅತ್ಯಂತ ಸುಪ್ರೀಂಲಿ ರಿಫೈನ್ಡ್ ಮೆಥಡ್ಸ್ ಆಫ್ ಪಾಲಿಟಿಕ್ಸ್. ಅಪಾಯವಿಲ್ಲದ ಉಪಾಯ. ಇದು 3 ಇದ್ರೆ ಯಾವ ಕೆಲಸವನ್ನು ರಾಜ ಸಾಧನೆ ಮಾಡಬಹುದು. ಅಕಾಲದಲ್ಲಿ ಅನೀತಿಯಿಂದ ಉಪಾಯವಲ್ಲದ ಮಾರ್ಗದಲ್ಲಿ ಹೋದರೆ ಯಾರೂ ಸಾಯಬಹುದು. ನಿನಗೆ ನಯ, ಸುನಯ, ಉಪಾಯ ರೂಪದಲ್ಲಿ ನಾನೇ ಕೂತಿದ್ದೇನೆ. ರಾಜಸೂಯವನ್ನ ಆರಂಭ ಮಾಡು. ಪರರಂಧೆ ಪರಾಕ್ರಾಂತ ವೃಕ್ಷಸ್ಯೇವ ನದೀರಯ. ಎಷ್ಟೋ ಜನ ಉಪಾಯ ತಿಳ್ಕೊಳ್ಳದೆ ನದಿ ತೀರದಲ್ಲಿ ಮರಗಳು ಇದ್ದಂತೆ ಕೊಚ್ಚಿ ಹೋಗಿದ್ದಾರೆ. ದೊಡ್ಡ ಮರ ಇರಬಹುದು, ಬೆಳೆದಿರೋ ಜಾಗ ಸರಿ ಇಲ್ಲ, ನದಿ ತೀರದಲ್ಲಿ ಮಣ್ಣು ಸಡಿಲ, ಪ್ರವಾಹವಂತೂ ಮರವನ್ನ ಕೊಚ್ಚಿಕೊಂಡು ಹೋಯಿತು. ಹೇಗೆ NDA ಗವರ್ಮೆಂಟ್ ಹೋದಾಗೆ. ಅರ್ಥ ಮಾಡಿಕೊಳ್ಳಿ. 13 ಪಾರ್ಟಿ 23 ಪಾರ್ಟಿ ಅಲಯನ್ಸ್ ಇತ್ತು. ಅನ್ಟೈಮ್ಲಿ ಎಲೆಕ್ಷನ್ ಮಾಡಿದರು. ಜನಸಾಮಾನ್ಯರಿಗೆ ಎಟಕದೇ ಇದ್ದಂತಹ ಒಂದು ಅಡ್ವರ್ಟೈಸ್ಮೆಂಟ್, ಇಂಡಿಯಾ ಶೈನಿಂಗ್ ಅಂದರು. ಜನರಿಗೆ ಮುಟ್ಲೇ ಇಲ್ಲ ಅದು. ಕಾಂಗ್ರೆಸ್ ಅವರು ಅದರ ದುರುಪಯೋಗ ತಗೊಂಡ್ರು, ಕಮ್ಯುನಿಸ್ಟ್ ದುರುಪಯೋಗ ತಗೊಂಡ್ರು. ಕಾಲ ದೇಶ ವರ್ತಮಾನ ನೋಡಲಿಲ್ಲ. ಇದು ಕಾಂಗ್ರೆಸ್, ಇದು ಅಧಿಕಾರದಲ್ಲಿ ಇದ್ದು ರುಚಿ ನೋಡಿದ ರಾಕ್ಷಸ ಪಕ್ಷ. ಅದು ಅದೇನು ಮಾಡ್ತದೆ, ಬ್ಯೂರೋಕ್ರಸಿ ಇಂಟ್ಯಾಕ್ಟ್ ವಿತ್ ದೆಮ್. ಇವತ್ತಿಗೆಲ್ಲರೂ ಅವರ ಕಡೆ ಇದ್ದಾರೆ. ಇವರಿಗೆ ಬರೀ ಅಪೋಸಿಷನ್ ಅಷ್ಟೇ ಗೊತ್ತು, ಅಧಿಕಾರ ಮಾಡಿ ರೂಢಿಲ್ಲ ಅಂತ ಅಪಪ್ರಚಾರ ಮಾಡಿ ಅವರನ್ನು ಉರುಳಿಸಿಬಿಟ್ಟರು. ಯಾಕೆ ಎಂತೆಂಥ ಅತಿರಥರಿದ್ರು ಬಿಜೆಪಿ ಪಾರ್ಟಿಯಲ್ಲಿ. ಐ ಕ್ಯಾನ್ ಶೋ ಯು half a dozen people who are extremely eligible to become prime ministers. ಆದರೆ ಒಬ್ಬರಿಗೂ ಸಿಕ್ಕಲಿಲ್ಲ, ಅಧಿಕಾರ ಹೋಯಿತು. ಯಾತಕ್ಕಾಯಿತು? ಆ ಕಾಲದಲ್ಲಿ ಉಪಾಯವಿಲ್ಲದೆ, ನಯವಿಲ್ಲದೆ, ನಾಜೂಕಿಲ್ಲದೆ ಮಾಡಿದ್ರಿಂದ. ಯೋಚನೆ ಮಾಡಬೇಡ, ನಾನು ನಿನಗೇನು ಬೇಕೋ ಹೇಳ್ತೇನೆ ಕೇಳು ಎಂಬುದಾಗಿ ಆ ಧರ್ಮರಾಜನಿಗೆ ತುಂಬ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ. ಆಗ ಧರ್ಮರಾಜ ಸ್ವಲ್ಪ ದಾರಿಗೆ ಬಂದ, ಹತ್ರ ಕೂತ್ಕೊಂಡು ಕೇಳ್ದ, ಹಾಗಿದ್ರೆ ಜರಾಸಂಧನ ಗೆಲ್ಲಬಹುದೇ? ಇನ್ನೂ ಅನುಮಾನ ಮಾಡ್ತೀಯಲ್ಲೋ ಪಿಶಾಚಿ, ಜರಾಸಂಧನ ಮುಗಿಸಬಹುದು. ಆ ಜರಾಸಂಧನ ಕಥೆ ಏನು ಅಂತ ಕೇಳಿದ. ನಿಮಗೆ ನಿದ್ದೆ ಹೋಗುವುದಕ್ಕೋಸ್ಕರವಾಗಿ. ಆಗ ಕೃಷ್ಣ ಕಥೆಯನ್ನು ಹೇಳ್ತಾನೆ. 2 ಮಾತಲ್ಲಿ ಹೇಳಿ ಮುಗಿಸ್ತೇನೆ. ಪೂರ್ವದಲ್ಲಿ ಅಂದ್ರೆ ಇದೇ ಕ್ಷತ್ರಿಯರ ವಂಶ, ಪುರುವಂಶದಲ್ಲಿ ಒಂದು ವಿಭಾಗ ಯದುವಂಶ. ಅದರಲ್ಲಿ ಬೃಹದ್ರಥನೆಂಬ ದೊರೆ ಇದ್ದ. ಅವನು ಪುರುವಿನಿಂದ ಎಷ್ಟನೇ ತಲೆಯವನು ಎಲ್ಲ ನಿಮಗೆ ಆದಿ ಪರ್ವದಲ್ಲಿ ಲೆಕ್ಕಾಚಾರ ಕೊಟ್ಟಿದ್ದಾರೆ.
ಆ ಬೃಹದ್ರಥ ಇಲ್ಲಿ ರಾಜ್ಯ ಸಿಕ್ಕಲಿಲ್ಲ ಅಂತ ಗಂಗಾ ತೀರದಲ್ಲಿ ಹೋಗಿ ಮಗಧ ದೇಶದಲ್ಲಿ ಬೆಟ್ಟಗಳ ಮೇಲೆ 5 ಊರುಗಳನ್ನು ಕಟ್ಟಿ ತನ್ನ ರಾಜಧಾನಿ ಮಾಡಿಕೊಂಡ. ಆ 5 ಬೆಟ್ಟಗಳು ಯಾವುದು? ವೈಹಾರ, ವಾರಾಹ, ವೃಷಭ, ಋಷಿಗಿರಿ, ಚೈತ್ಯ. 5 ಬೆಟ್ಟಗಳ ಹೆಸರು. ಎಲ್ಲಿ ಬರ್ತದೆ? ಪಾಟ್ನಾ ಹತ್ರ ಇದೆ. ಪಾಟ್ನಾ ಮತ್ತು ಸ್ಟೀಲ್ ಸಿಟಿ, ಬೊಕಾರೋ ಸ್ಟೀಲ್ ಸಿಟಿ ಸಮೀಪದಲ್ಲಿದೆ. 5 ಬೆಟ್ಟದ ಒಂದು ಗುಚ್ಛ, ಅದಕ್ಕೆ ಗಿರಿವ್ರಜ ಅಂತ ಹೆಸರು. ಮೊದಲನೇದು ತುಂಬಾ ಎತ್ತರವಾದ ಬೆಟ್ಟ ವೈಹಾರ, ಅದರಿಂದಲೇ ಅದಕ್ಕೆ ಬಿಹಾರ ಅಂತ ಹೆಸರಾಯಿತು ಆ ದೇಶಕ್ಕೆ. ಬೌದ್ಧ ವಿಹಾರಗಳು ತುಂಬಾ ಹಾವಳಿ ಮಾಡ್ತಾ ಇದ್ದರಿಂದ ಬುದ್ಧನ ಕಾಲದಲ್ಲಿ ಅನ್ವರ್ಥವಾಗಿ ವಿಹಾರವಾಗಿ ಹೋಯಿತು ದೇಶ. ಆ 5 ಬೆಟ್ಟದ ಮೇಲೆ ಅಲ್ಲಿ ಊರು ಕಟ್ಟಿದ್ದಾರಪ್ಪ ಈ ಬೃಹದ್ರಥನೆಂಬುದವರೇ. ತುಂಬಾ ಧರ್ಮದಿಂದ ರಾಜ್ಯಭಾರ ಮಾಡ್ತಿದ್ದ. ಇಂದ್ರ ಉಪಯೋಗ ಮಾಡುತ್ತಿದ್ದ ರಥವನ್ನೇ ಅವನಿಗೆ ಕೊಟ್ಟುಬಿಟ್ಟ. ಅಂಥದ್ದೊಂದು ಬಿಲ್ಲು ಬಾಣ ಎಲ್ಲ ಅವನಲ್ಲಿದೆ. ಅವನಿಗೆ ಮಕ್ಕಳಿರಲಿಲ್ಲ, ಎಷ್ಟೋ ವರ್ಷ ಆಯಿತು. ಆವಾಗ ಅವನು ಮಕ್ಕಳಾಗೋದಕ್ಕೆ ಎಲ್ಲೆಲ್ಲಿ ಬೇಕೋ ಹೋದ, ಯಾತ್ರೆ ಮಾಡಿದ, ಏನೇನೋ ಮಾಡಿದ, ಆದ್ರೆ ಮಕ್ಕಳಾಗಲಿಲ್ಲ. ಆಮೇಲೆ ತನ್ನ ಊರ ಹತ್ರ ಕಕ್ಷೀವಂತನ ಪುತ್ರನಾದ ಚಂಡಕೌಶಿಕನೆಂಬ ಗೌತಮಗೋತದ ಬ್ರಾಹ್ಮಣ ತಪಸ್ಸು ಮಾಡ್ತಾ ಇದ್ದ. ಚಂಡಕೌಶಿಕ ಅವನ ಹೆಸರು. ಕಕ್ಷೀವಂತನ ಪುತ್ರ, ಋಗ್ವೇದ ಮಹರ್ಷಿ ಅವನು. ಗೌತಮಗೋತ್ರ ವೃಕ್ಷಮೂಲ ಮುಪಾಶ್ರಿತಂ, ಮರದ ಕೆಳಗೆ ಕೂತಿದ್ದ ಆ ಮಹರ್ಷಿ. ಹಿತ್ತಲ ಗಿಡ ಮದ್ದಲ್ಲ ಅಂತ ಅವನನ್ನು ಬಿಟ್ಟು ಊರೆಲ್ಲ ಸುತ್ತಾಡಿದ ಬೃಹದ್ರಥ. ಆಮೇಲೆ ಕೊನೆಗೆ ಅವನ ಹತ್ರ ಬಂದು, ಮಹಾರಾಯರೇ, ನನಗೆ ಅವಳಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ, ಇಬ್ಬರಲ್ಲಿಯೂ ನನಗೆ ಮಕ್ಕಳಾಗಲಿಲ್ಲ, ದಯವಿಟ್ಟು ಒಂದು ಮಗುವಾಗುವಂಥ ಅನುಗ್ರಹವನ್ನು ಮಾಡಬೇಕು, ಏನಾದರೂ ಒಂದು ಯಾಗವೋ ಯಜ್ಞವೋ ಏನೋ ಒಂದು ಅಭಿಮಂತ್ರವೋ ಮಾಡಿ ಕೊಡಿ ಅಂತ ಕೇಳಲಾಗಿ ಆ ಚಂಡಕೌಶಿಕ ಧ್ಯಾನ ಮಾಡಿ ಹೇಳಿದ, ಇಲ್ಲ, ನಿನಗೆ ಸರಿಯಾದ ಕ್ರಮದಲ್ಲಿ ಪುತ್ರ ಸಂತಾನವಿಲ್ಲ, ಬೇಡಪ್ಪ, ಬಲಾತ್ಕಾರ ಮಾಡಿ ಕೆಟ್ಟ ಮಕ್ಕಳನ್ನು ಪಡ್ಕೊಳ್ಳೋದು ಬೇಡ ಅಂದ್ರೆ, ಇಲ್ಲ, ವಂಶ ನಡೆಯುವುದಕ್ಕೊಂದು ಮಗ ಬೇಕೇ ಬೇಕು, ಏನಾದ್ರು ಮಾಡಿ ಅಂತ ಅವ್ರ ಕಾಲು ಹಿಡ್ಕೊಂಡು ಹಠ ಮಾಡಲಾಗಿ ಅವನು ಅಭಿಮಂತ್ರಿಸಿದ. ಅವನು ಕೂತಿದ್ದ ಮಾವಿನ ಮರದ ಕೆಳಗಡೆ ಕೈಯಲ್ಲಿ ಒಂದು ಮಾವಿನ ಹಣ್ಣು ಬಂತು. ಆ ಮಾವಿನ ಹಣ್ಣನ್ನು ಕೊಟ್ಟು, ಇದನ್ನ ನಿನ್ನ ಪತ್ನಿಯರಿಗೆ ಕೊಡು, ಮಕ್ಕಳಾಗುತ್ತಾರೆ, ಒಂದು ಮಗು ಉಂಟಾಗುತ್ತೆ ಅಂತ ಹೇಳಿ ಅವನು ಹರಿಸಿಬಿಟ್ಟ. ಒಬ್ಬರು ಕೊಟ್ಟಿದ್ರಾಗಿತ್ತು ಈ ಹಣ್ಣನ್ನ. ಇದು ಡೆಮಾಕ್ರಸಿ, ಸೋಷಿಯಲಿಸಂ, ಈಕ್ವಾಲಿಟಿ ಆಗಬೇಕಲ್ಲ. ಮನೆಗೆ ಬಂದವನೇ ಅದನ್ನ ಏಳಿಗೆ ಮುಣೆ ತಗೊಂಡು ಹಚ್ಚಿ 2 ಕದಪುಗಳನ್ನು ಮಾಡಿ ಒಂದೊಂದನ್ನು ಒಂದೊಂದು ಹೆಜ್ಜೆ ಕೊಟ್ಟ. ಟು ಬಿ ಈಕ್ವಲ್. ರೇಷನ್ ಡಿಪೋದಲ್ಲಿ ಯೂನಿಟ್ಗೆ ಸಕ್ಕರೆ ಕೊಡುವಂತೆ ಒಬ್ಬೊಬ್ಬರಿಗೆ ಕೊಟ್ಟ. ಅವರು ಅದನ್ನು ತಿಂದ್ರು. 10 ತಿಂಗಳಾಗುವಷ್ಟಲ್ಲಿ ಗರ್ಭ ಎಲ್ಲ ಬೆಳೆದು ಮಾಡಿ ಒಬ್ಬೊಬ್ಬರು ಒಂದೊಂದು ಹೋಳಿನ ಮಗುವನ್ನು ಹಡೆದರು. ಎಡಗಡೆ ಹೋಳೊಬ್ಳು, ಬಡಗಡೆ ಹೋಳೊಬ್ಳು. ದೊರೆ ಬಂದು ತಲೆ ಚಚ್ಚಿಕೊಂಡ. ಮಹರ್ಷಿಗೆ ಕೇಳಿದ, ಹೀಗ್ಯಾಕಾಯಿತು? ಈ ಹಣ್ಣನ್ನ ಒಬ್ಬರು ಕೊಟ್ಟಿದ್ರು ಸರಿಯಾಗಿತ್ತು, ಹಂಚಿದ್ರಿಂದ ಹೀಗಾಯಿತು, ನಿನ್ ಸೋಷಿಯಲಿಸಂ ಹೀಗೆ ಮಾಡಿತು, ಹಾಳಾದೆ ಅಂತ ಹೇಳಲಾಗಿ, ಅಯ್ಯೋ, ಮಕ್ಕಳು ಹುಟ್ಟಿ ಪ್ರಯೋಜನವಿಲ್ಲದೆ ಹೋಯ್ತಲ್ಲ, ಏನ್ ಮಾಡೋದು? ಇಟ್ಕೊಂಡು ಅದನ್ನ ಊರಾಚೆಗೆ ಹಾಕಿಬಿಡಿ ಅಂತ ಚರಂಡಿ ತೊಟ್ಟಿಯಲ್ಲಿ ಊರಾಚೆ ಬಿಸಾಡಿದರು. ಡಸ್ಟ್ಬಿನ್ಗೆ ಹಾಕಿದರು. ಮನೆ ಬಾಗಿಲೆಲ್ಲ ಕೊಳೋ ತಳುತ್ತಿದ್ದಾರೆ ರಾತ್ರಿ ಬೆಳ್ಳಂಬೆಳಗು. ಆ ಊರಲ್ಲಿ ಒಬ್ಬ ರಾಕ್ಷಸಿ ತಿರುಗಾಡುತ್ತಿದ್ದು ರಾತ್ರಿ ಹೊತ್ತು. ಜರೆ ಎಂಬುದಾಗಿ ಅವಳ ಹೆಸರು. ಸುತ್ತಾಡ್ತಾ ಕುಮಾರವ್ಯಾಸ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಆ ರಾಕ್ಷಸಿ ಯೋಚನೆ ಮಾಡಿದಳು, ಯಾರೋ ಮಗುವನ್ನು ಹಡೆದು ತಿನ್ನದೆ ತೊಟ್ಟಿಯಲ್ಲಿ ಹಾಕಿದ್ದಾರೆ, ನನಗಿರಲಿ ಎಂಬುದಾಗಿ. ಆದರೆ ನೋಡೋಣ, ತುಂಬಾ ಚೆನ್ನಾಗಿವೆ ಮಗು, ನೋಡಿದ್ರೆ ಕಣ್ಣು ಮೂಗು ಒಂದೊಂದೇ ಕಡೆ ಇದೆಯಲ್ಲ ಅಂತ ಅಕಸ್ಮಾತ್ತಾಗಿ ಜೋಡಿಸಿದಳು. ಜೋಡಿಸಿದ ಕೂಡಲೇ ಅದಕ್ಕೆ ಜೀವ ಉಂಟಾಗಿ ಎದ್ದು ಕೂತು ಬಿಡ್ತಾ ಮಗು. ಜರಯ ಸಂಧಿತ, ಜರ ಎಂಬ ರಾಕ್ಷಸಿಯಿಂದ ಜೋಡಿಸಲ್ಪಟ್ಟದ್ದಾದ್ದರಿಂದ ಜರಾಸಂಧ ಅಂತ ಹೆಸರಾಯಿತು. ಸ್ವಲ್ಪ ಒಂದು ಹೋಳು ಮೇಲೆ ಒಂದು ಹೋಳು ಕೆಳಗೆ ನಿಂತುಕೊಂಡಿತು. ಸ್ವಲ್ಪ ಮೂಗು ಹೀಗೆ, ಕಣ್ಣು ಹೀಗೆ ಉಂಟಾಯಿತು. ಚಂಡಕೌಶಿಕ ಹೇಳಿದ, ಆಯಿತು, ಮಗ ಉಂಟಾಗಿದ್ದಾನೆ, ಇವನಿಗೆ 7 ವರಗಳನ್ನು ಕೊಡ್ತೇನೆ. ಬ್ರಹ್ಮಣ್ಯತಾ, ಜ್ಞಾಪಕ ಇಟ್ಕೊಳ್ಳಿ, ಬ್ರಾಹ್ಮಣರಲ್ಲಿ ತುಂಬ ಗೌರವ ಇರ್ತದೆ ಇವನಿಗೆ. ಅಜೇಯತ್ವಂ, ಯಾರಿಂದಲೂ ಗೆಲ್ಲಲ್ಪಡುವವನಲ್ಲ, ಸೋಲವನಲ್ಲ. ಯುದ್ಧೇಶು ರತಿಂ, ಯುದ್ಧದಲ್ಲಿ ತುಂಬ ಪ್ರೀತಿ ಉಂಟು ಇವನಿಗೆ.
ಪ್ರಿಯಾತಿಥೇಯತಾಂ ಅತಿಥಿಗಳನ್ನು ಕಂಡ್ರೆ ತುಂಬಾ ಪ್ರೀತಿ, ಸಂತರ್ಪಣೆ ಮಾಡ್ತಾನೆ. ದೀನಾನಾಂ ಅನ್ವವೇಕ್ಷಕ ಬಡಬಗರನ್ನು ಕಂಡ್ರೆ ತುಂಬಾ ಕನಿಕರ ತೋರಿಸುವವನು. ಬಲಂ ಸುಮಹತ್ 10,000 ಆನೆ ಬಲವುಂಟು. ಶಾಶ್ವತೀಂ ಕೀರ್ತಿಂ ಒಳ್ಳೆ ಕೀರ್ತಿಯನ್ನು ಪಡೆಯುತ್ತಾನೆ ಎಂಬುದಾಗಿ 7 ವರಗಳಲ್ಲಿ ಚಂಡಕೌಶಿಕ ಕೊಟ್ಟ. ಇನ್ನು ಕೂತ್ರೆ ಏನು ಪೀಡಿಸ್ತಾರೆ ಅಂತ ಊರೇ ಬಿಟ್ಟು ಹೋಗ್ಬಿಟ್ಟ ಮಹರ್ಷಿ. ಆದರೆ ಆ ಮಹರ್ಷಿ ಹೇಳಿದ ವರಗಳಲ್ಲಿ ಬರದೇ ಇದ್ದದ್ದು ಯಾವುದು ಅಂದ್ರೆ ಇವನಲ್ಲಿ ಧರ್ಮ ಭದ್ರವಾಗಿ ನಿಲ್ತದೆ ಅಂತ ಒಂದು ಹೇಳಲಿಲ್ಲ ಅವನು. ಹೋಯ್ತಲ್ಲ. ನಾವು ರಾಜಕಾರಣಿಗಳು ಹೇಳ್ತೇವೆ, ಬ್ರಾಹ್ಮಣರ ಕಂಡ ತುಂಬಾ ಪ್ರೀತಿ ಅವರಿಗೆ ನೋಡ್ರಿ, ಬೇಕಾದಷ್ಟು ದಕ್ಷಿಣೆ ಕೊಡ್ತಾರೆ, ಯಜ್ಞ ಕರೀತಾರೆ, ಪೂಜೆ ಮಾಡ್ರಿ ಅಂತಾರೆ, ಗಂಟೆ ಬಾರಿಸ್ರಿ ಅಂತಾರೆ, ಮತ್ತು ಯಾರಿಗೂ ಹೆದರೋದಿಲ್ಲ. ಎಲೆಕ್ಷನ್ಗೆ ಎಷ್ಟೇ ಖರ್ಚಾಗಲಿ ಹಣ ಖರ್ಚು ಮಾಡ್ತಾರೆ, ಆತಿಥ್ಯ ಮಾಡ್ತಾರೆ, ಹಬ್ಬ ಹರಿದಿನ ಮಾಡ್ತಾರೆ, ಕೀರ್ತಿ ಉಂಟಾಗುತ್ತೆ. ಎಲ್ಲ ಸರಿ, ಧರ್ಮ ಪ್ರಜ್ಞೆ ಇಲ್ಲ. ಧರ್ಮ ಇಲ್ಲದೆ ಏನ್ ಮಾಡುವುದು? ಅದರಿಂದಲೇ ಜರಾಸಂಧ ಮುಂದೆ ಬೆಳೆದ, ದೊಡ್ಡವನಾದ. ತಂದೆ ತೀರಿಕೊಂಡ ಮೇಲೆ ಅವನಿಗೆ ಮಹತ್ವಾಕಾಂಕ್ಷೆ ಉಂಟಾಯಿತು. ಜಗತ್ತನ್ನೆಲ್ಲ ವಶಪಡಿಸಿಕೊಳ್ಳಬೇಕು. ಗೆದ್ದು ಮಾಡಿ ಬಲಾತ್ಕಾರಕ್ಕಿಂತ ದೊರೆಗಳೆಂಬುವರನ್ನೇ ಅಪಹಾರ ಮಾಡಿಬಿಟ್ರೆ, ಕಿಡ್ನಾಪ್ ಮಾಡಿಬಿಟ್ರೆ ರಾಜ್ಯವೇ ನನ್ನದಾಗುತ್ತಲ್ಲ ಅಂತ ತಿಳ್ಕೊಂಡು ಶಂಕರನಿಗೆ ಬಲಿ ಹೊಡಬೇಕು ಅಂತ ನೋಡಿಸಿದ್ದಾನೆ. ಇದು ಒಂದು. ಎರಡನೇದು, ಬ್ರಾಹ್ಮಣರಿಗೆ ಯಾರು ಏನು ಕೇಳಿದರೂ ದಾನ ಮಾಡುವ ವ್ರತವನ್ನು ಇಟ್ಟುಕೊಂಡ. ಅರ್ಧರಾತ್ರಿಯಲ್ಲಿ ಕೊಡ್ತಿದ್ದ ಕರ್ಣನ ಹಾಗೆ. ಬ್ರಾಹ್ಮಣರು ಬಂದು ಕೇಳಬೇಕು. ಯಾರು? ದಿಕ್ಕೆಟ್ಟ ಬ್ರಾಹ್ಮಣರು, ಬೇರೆ ದಾರಿ ಇಲ್ಲದೆ ಇದ್ದವರು, ಇವನ ಕೈಲಿ ದಾನ ತಗೊಳ್ಳುವಂಥವರು ಕ್ಯೂ ನಿಂತು ಅರ್ಧರಾತ್ರಿಯಲ್ಲಿ ಹೋಗಿ ತೂಕಡಿಸ್ತಾ ಅವನ ಕೈಯಲ್ಲಿಗೆ ಕೈ ಒಡ್ಡಬೇಕು. ಏನ್ ಬೇಕು? ಹಣ ಬೇಕು, ಮದುವೆ ಆಗಬೇಕು, ಮಕ್ಕಳಿಗೆ ಭೂಮಿ ಬೇಕು, ರಾಜ್ಯ ಏನು ಕೇಳಿದ್ರೆ ಕೊಡೋನು. ಅಷ್ಟು ಶಕ್ತಿ ಇತ್ತು, ಅಷ್ಟು ಐಶ್ವರ್ಯವಿತ್ತು, ಬೊಕ್ಕಸ ಇತ್ತು, ಲೂಟಿ ಮಾಡಿದ್ದ, ಕಂಟಕನಾಗಿದ್ದ. ಆದ್ರಿಂದ ಬ್ರಹ್ಮಣ್ಯತ ಮತ್ತು ಪ್ರಿಯಾತಿಥೇಯತ, ದೀನಾನಾಮನ್ವವೇಕ್ಷಕ, ಎಲೆಕ್ಷನ್ಗೆ ಉಪಯೋಗವಾಗುವ ಗುಣಗಳು. ಬಡವರಿಗೆ ಸೀರೆ ಹಂಚುವುದು, ಪಂಚೆ ಹಂಚುವುದು, ಬಹಳ ಅಂದ್ರೆ ಬಾಟ್ಲಿ ಹಂಚುವುದು, ಈಗೀಗ ಟಿವಿ ಹಂಚುವುದು. ಏನು ಕೊಟ್ಟರೆ 2 ರೂಪಾಯಿಗೆ 1 ಕಿಲೋ ಅಕ್ಕಿ ಕೊಡ್ತಾರೆ, ನೀವು ಕೊಡ್ತೀರಾ ಅಂತ ಕೇಳ್ತಾರೆ, ಓಟ್ ಹಾಕಿಬಿಡ್ತಾರೆ. ಇದೆಲ್ಲ ಜರಾಸಂಧನ ಟ್ರಿಕ್ಕು. ಅಂದ್ರೆ ಲಾಲೂ ಪ್ರಸಾದನ ಟ್ರಿಕ್ಕು. ಅದ್ಯಾವುದೂ ನಡೆಯಲಿಲ್ಲ ಎಲೆಕ್ಷನ್ ಕಮಿಷನ್ ಹತ್ರ. ಆಮೇಲೆ ಏನ್ ಮಾಡಿದ? ತನಗೆ ಜನ್ಮವನ್ನ ಕೊಟ್ಟ ಜರೆ ಎಂಬ ರಾಕ್ಷಸಿಗೆ ಊರೂರಲ್ಲಿ ಹಳ್ಳಿಯಲ್ಲಿ ಪೂಜೆ ಮಾಡಬೇಕು ಅಂತ ಗುಡಿಯನ್ನು ಕಟ್ಟಿಸಿದ. ತನ್ನ ಅರಮನೆಯ ಗೋಡೆಯ ಮೇಲೆ ದೊಡ್ಡದಾಗಿ ಜರೆಯ ಚಿತ್ರವನ್ನು ಬರೆಸಿದ. ಅದಕ್ಕೆ ವರ್ಷಕ್ಕೊಂದ್ಸಲ ಜಾತ್ರೆ ಏರ್ಪಡಿಸ್ತಾ ಇದ್ದ. ಆ ಜಾತ್ರೆಯಲ್ಲಿ ನರಮಾಂಸವನ್ನು ಬಳಸ್ತಾ ಇದ್ದ. ಮನುಷ್ಯರನ್ನ ಪಶು ಬಲಿ ಕೊಡ್ತಿದ್ದ. ಮದ್ಯ ಮಾಂಸಗಳನ್ನು ಕೇಳುವುದೇ ಬೇಡ, ಪ್ರಾಣಿ ಬಲಿ ಕೇಳುವುದೇ ಬೇಡ. ಹೀಗಾಗಿ ಆ 5 ಬೆಟ್ಟಗಳಲ್ಲಿ ಒಂದರಲ್ಲಿ ವಿಸ್ತಾರವಾದ ತನ್ನ ಅರಮನೆ. ವಾರಾಹವೆಂಬ ಬೆಟ್ಟದಲ್ಲಿ ಶತ್ರುಗಳು ಬರದೇ ಇರುವುದಕ್ಕೆ 2-3 ನಗಾರಿ ಇಟ್ಟಿದ್ದ. ಯಾವ ನಗಾರಿ ಅದು? ಕಥೆ ಹೇಳಬೇಕು. ಇದೆಲ್ಲ ರಾಜಕೀಯದ ದೊಡ್ಡದಾಗಿ ಬರೆದಿದ್ದೇನೆ. ಇವನ ತಂದೆ ಕಾಲದಿಂದ ಇವರ ಆಸ್ಥಾನದಲ್ಲಿ ಮಾಂಸವನ್ನ ತಿಂದು ಬೆಳೆಯುವ 2 ಬಲಿಷ್ಠವಾದ ಎತ್ತುಗಳಿದ್ದವು. ಎತ್ತು ಎಲ್ಲಾರು ಮಾಂಸ ತಿನ್ನುತ್ತೆ, ಹುಲ್ಲು ತಿನ್ನಬೇಕು, ಒಣಗಿದ್ದೋ ಹಸಿದೋ. ಮಾಂಸ ತಿನ್ನಿಸಿ ಎತ್ತುಗಳನ್ನು ಬೆಳೆಸಿದ್ರು. ಆ ಎತ್ತುಗಳಿಗೆ ಮಾಂಸ ಬಿಟ್ಟು ಇನ್ನೊಂದು ತಿಂದು ರುಚಿ ಇಲ್ಲ. ಸತ್ತ ಮೇಲೆ ಆ ಎತ್ತುಗಳ ಚರ್ಮವನ್ನ ದೊಡ್ಡ ನಗಾರಿ ಮಾಡಿಸಿದ್ದ. ಸತ್ತ ಮೇಲೆ ಆ ಎತ್ತುಗಳು ಎಷ್ಟು ಕೃತಜ್ಞತೆ ಇದ್ದವು ಅಂದ್ರೆ, ಆಯಕಟ್ಟಿನ ಜಾಗದಲ್ಲಿ, ಬೆಟ್ಟದಲ್ಲಿ, ಗುಡ್ಡಗಳಲ್ಲಿ, ಮರಗಳ ಮೇಲೆ ಜೋಡಿಸಿದ್ರೆ ಎಲ್ಲೋ ದೂರದಲ್ಲಿ ಶತ್ರುಗಳು ಬಂದ್ರೆ ನಗಾರಿಗಳು ತಮ್ಮಷ್ಟಕ್ಕೆ ತಾವೇ ಆಟೋಮ್ಯಾಟಿಕ್ ಅವು ಹೊಡಿತಾ ಇದ್ವು, ರೇಡಾರ್ ಕೆಲಸ ಮಾಡ್ತಿದ್ವು. ಅದನ್ನ ವರಾಹ ಪರ್ವತ ವೃಷಭ ಪರ್ವತ ಮೇಲಿಟ್ಟಿದ್ದ. ಋಷಿಗಿರಿ ಅಲ್ಲಿ ತನ್ನ ಗುರುಗಳಾದಂತಹ ಚಂಡಕೌಶಿಕ ದೇವಸ್ಥಾನವನ್ನು ಕಟ್ಟಿಸಿದ್ದ. ಇನ್ನೊಂದು ಚೈತ್ಯ, ಒಂದು ಮರವನ್ನು, ವೃಕ್ಷವನ್ನು ಪೂಜೆ ಮಾಡುತ್ತಿದ್ದ. ಆ ವೃಕ್ಷದಲ್ಲಿ ಇವನ ಜೀವ ಇತ್ತು ಅಂತ ಹೇಳ್ತಾರೆ. ಆ ವರಾಹಗಿರಿಯಲ್ಲಿ ಬೆಟ್ಟದ ಕೋಡು, ಆ ಕೋಡನ್ನು ದಿವಸ ಪೂಜೆ ಮಾಡುತ್ತಿದ್ದ. 5 ಬೆಟ್ಟವನ್ನು ಸುತ್ತಾಡ್ತಾ ಇದ್ದ. ಬೆಟ್ಟದ ಶಿಖರವನ್ನು ಯಾವಾಗ ಮುರಿತಾರೆಯೋ, ಚೈತ್ಯ ವೃಕ್ಷ ಯಾವಾಗ ಸಾಯ್ತದೆಯೋ, ನಗಾರಿಯನ್ನು ಯಾವಾಗ ಮಹಾವೀರ ಹರಿತಾನೋ ಆವಾಗ ಇವನಿಗೆ ಆಯುಷ್ಯ ಹೋಗಲಿ ಅಂತ ಶ್ರೀರವಾಣಿ ಹೇಳಿತ್ತು. ಇಷ್ಟು ಬಂದೋಬಸ್ತ್ ಮಾಡಿಕೊಂಡಿದ್ದ, ತನ್ನನ್ನು ಯಾರೂ ಕೊಲ್ಲಬಾರದು ಅಂತ. ಇದನ್ನೆಲ್ಲ ಕೃಷ್ಣ ಪತ್ತೆ ಮಾಡಿದ್ದ. ಧರ್ಮರಾಜನನ್ನು ಕೇಳಿದ, ನನ್ನಲ್ಲಿ ನೀತಿ ಇದೆ. ಕೃಷ್ಣೇ ನಯಃ ಮಹಿ ಬಲಂ ನಯಃ ಪಾರ್ಥೇ ಧನಂಜಯ
ಮಾಗಧಂ ಸಾಧಯಿಷ್ಯಾಮಃ ಇಷ್ಟ್ಯಂತ್ರಯೈವಾಗ್ನಯ. ಕೃಷ್ಣನಲ್ಲಿ ನಯವಿದೆ, ಭೀಮ ಹೇಳಿದ. ನನ್ನಲ್ಲಿ ಬಲವಿದೆ, ಅರ್ಜುನಲ್ಲಿ ನಾಜೂಕಿದೆ. ಇದು ಮೂರೂ ಸೇರಿದ್ರೆ ಯಾತಕ್ಕೆ ಮುಗಿಯೋದಿಲ್ಲ, ಖಂಡಿತ ಮುಗಿಸ್ತೇನೆ ಅಂತ ಹೇಳಿ ಆ ಮೂವರು ಬ್ರಾಹ್ಮಣ ವೇಷವನ್ನು ಧರಿಸಿ ಮಗಧದ ರಾಜಧಾನಿಗೆ ಬರ್ತಾ ಇದ್ದಾರೆ. ಗಿರಿವ್ರಜಕ್ಕೆ ಒಂದು ವಾಕ್ಯದಲ್ಲಿ ಮುಗಿಸ್ಬಿಟ್ರು. ಇವರು ಹೇಗೆ ಯಾತ್ರೆ ಹೊರಟರು, ಎಲ್ಲೆಲ್ಲಿ ಸೇರಿಕೊಂಡ್ರು, ಯಾರ್ಯಾರು ಬ್ರಾಹ್ಮಣರ ಜೊತೆ ಎಲ್ಲೆಲ್ಲಿ ಮಲಗಿದ್ರು, ಅದೆಲ್ಲ ವಿಸ್ತಾರವಾಗಿ ಕಥೆಯಲ್ಲಿ ಕಾದಂಬರಿ ರೂಪದಲ್ಲಿ ನಾ ಬರೆದಿದ್ದೇನೆ. ಅದನ್ನ ಓದಿ ನೋಡಿಕೊಳ್ಳಿ. ಅಲ್ಲಿಂದ ಆಚೆಗೆ ಬ್ರಾಹ್ಮಣರ ಜೊತೆಯಲ್ಲಿಯೂ ವೇದ ವಿಚಾರಗಳನ್ನೇ ಚರ್ಚೆ ಮಾಡ್ತಾರೆ. ರೂಢಿ ಆಗಿತ್ತಲ್ಲ ಏಕಚಕ್ರಪುರದಲ್ಲಿ, ಯಾರಿಗೂ ಐಬು ಕೊಡದೆ ಇರುವಂತೆ ಇವರು ಬೆಟ್ಟವನ್ನು ಹತ್ತಿದರು. ಅರ್ಧರಾತ್ರಿಯಲ್ಲಿ ಎಲ್ಲರೂ ಕೈ ಒಡ್ಡಿ ಇವನೆದುರಿಗೆ ಏನು ಬೇಕು, ಇವತ್ತು ಮಗಳು ಮದುವೆ ಆಗಬೇಕು, ಒಂದು 50,000 ವರ ಆಗಬೇಕು. ಕೊಟ್ಟೆ ಕುಡ್ರ ಪಣ ಕುಡ್ತು ಬೋಡ. ನಿನ್ಗೇನು ಬೇಕು, ಒಂದು 3 ಎಕರೆ ಅಡಿಕೆ ತೋಟ ಬೇಕು, ಎಲ್ಲಿ ಬೇಕು, ಶಿರ್ಸಿಯಲ್ಲಿ ಬೇಕು, ಕೊಟ್ಟಿದ್ದೀನಿ ಹೋಗು. ನಿನಗೇನು ಬೇಕು, ದೇವಸ್ಥಾನ ಕಟ್ಟಿಸ್ತಾ ಇದ್ದೇನೆ, ಪೂಜಾರಿಯಾಗಿ ಜೀವನ ಮಾಡೋಣ ಅಂತ, ಅದಕ್ಕೆ ಏನಾದ್ರು ಒಂದು ಪದಾರ್ಥ ಕೊಡಿ, ರಥೋತ್ಸವಕ್ಕೆ ಇಷ್ಟು ಕೊಡಿ, ಕೊಟ್ಟೆ ಹೇಳ್ತಾ ಇದ್ದಾನೆ. ಆ ಹೊತ್ತಿನಲ್ಲಿ ಮೊದಲು ಕೃಷ್ಣ, ಆಮೇಲೆ ಭೀಮ, ಆಮೇಲೆ ಅರ್ಜುನ, ಈ ಕ್ರಮದಲ್ಲಿ 3 ಜನರು ಹೋದರು. ಕೈ ನೀಡಿದ ಕೃಷ್ಣ. ಕೃಷ್ಣನ ಕೈಯನ್ನು ನೋಡಿದ, ಎಲೆಯಲ ಅಂದ. ಆ ಕೈಯಲ್ಲಿ ಲೋಕವನ್ನು ರಕ್ಷಣೆ ಮಾಡುವ ಲಕ್ಷಣಗಳೆಲ್ಲ ಇದ್ದದ್ದನ್ನು ನೋಡಿ, ಇದು ಭಿಕ್ಷೆ ಎತ್ತುವ ಕೈಯಲ್ಲ, ಇದು ಯಾರು ನೀನು ಅಂತ ಕೇಳಿದ. ಹಿಂದೆ ಇದ್ದ ಭೀಮನನ್ನು ನೋಡಿದ. ನಿನ್ನ ನೋಡಿದ್ರು ಬ್ರಾಹ್ಮಣ ಅಂತ ಅನ್ಸೋದಿಲ್ವಲ್ಲ, ಬ್ರಾಹ್ಮಣರು ಇಷ್ಟು ದೊಡ್ಡ ಮೀಸೆ ಇಡೋದಿಲ್ವಲ್ಲ. ಕೈ ನೀಡಿದ್ದೀಯೇ, ಕೈಯಲ್ಲಿ ಜಿಡ್ಡು ಕಟ್ಟಿದೆ, ಆಯುಧಗಳನ್ನು ಉಪಯೋಗ ಮಾಡಿ 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 ಜಿಡ್ಡು ಕಟ್ಟಿದೆ, ಗದೆ ಇದ್ದಿರಬೇಕು. ಅರ್ಜುನನ್ ನೋಡಿದ. ನಿನ್ನ ತೋಳಲ್ಲಿ ಬಿಲ್ಲಿನ ಹಗ್ಗ ಕೊಯ್ದು 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 ಗೆರೆಯಾಗಿದೆ, ನಿಜ ಬೊಗಳಿದ್ರೆ ಬದುಕಿದ್ರಿ, ಕೊಂಡು ಬಿಡ್ತೇನೆ, ಯಾರು ನೀವು ಅಂತ ಕೇಳಲಾಗಿ. ಆಗ ಕೃಷ್ಣ ಹೇಳಿದ, ಮಹಾರಾಜ ನಿನ್ನಲ್ಲಿ ಸುಳ್ಳು ಹೇಳುವುದಕ್ಕೆ ಏನು ಬಂತು, ನಾವು ಭಿಕ್ಷೆ ಕೇಳುವುದಕ್ಕೆ ಬಂದಿದ್ದೇವೆ, ಭಿಕ್ಷೆ ಕೊಡ್ತೀಯೋ ಇಲ್ವೋ? ಭಿಕ್ಷೆ ಕೇಳಿದ್ರೆ ನೀವು ನಿಜವಾದ ಬ್ರಾಹ್ಮಣರಾಗಲಿ ಕಪಟವಾದ್ದಾಗಲಿ ಭಿಕ್ಷೆ ಕೊಡ್ತೇನೆ, ಆದ್ರೆ ನೀವು ಯಾರು ಮೊದಲು ಹೇಳಿ, ಏನು ಭಿಕ್ಷೆ ಬೇಕು? ಕೃಷ್ಣ ಹೇಳಿದ, ಯುದ್ಧ ಭಿಕ್ಷೆ ಬೇಕು. ಅಂದ್ರೆ ನೀವು ಕ್ಷತ್ರಿಯರು, ನೀನ್ ಯಾರು? ನಾ ಗೊತ್ತಿಲ್ವೇ ನಿನಗೆ ಎಂದ. ನಿನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡಿದ್ದೇನಲ್ಲ ಗೋವಾ ಪರ್ವತದಲ್ಲಿ, ನಮ್ಮ ಅಣ್ಣ ನಿನ್ನನ್ನು ಕೊಲ್ಲುವುದರಲ್ಲಿದ್ನಲ್ಲ ಬಲರಾಮ, ಆ ಕೃಷ್ಣನೇ ನಾನು. ಇವನು ಯಾರು? ಇವನೇ ಭೀಮಸೇನ. ಇವನು ಯಾರು? ಇವನೇ ಅರ್ಜುನ ಎಂಬುದಾಗಿ ತನ್ನನ್ನು ಪರಿಚಯ ಮಾಡಿಕೊಳ್ತಿದ್ದಾನೆ. ಗಹಗಹಿಸಿ ನಗುತ್ತಾನೆ. ತುಂಬ ಸಿಟ್ಟಿನಲ್ಲಿ ಅವನಿಗೆ ಆ ನಗೆ, ಒಂದು ಹುಚ್ಚು ನಗೆ ಬರ್ತಾ ಇದೆ. ಈ ಪ್ರಸಂಗವನ್ನ ಕುಮಾರವ್ಯಾಸ ತುಂಬ ಸೊಗಸಾಗಿ ವರ್ಣನೆ ಮಾಡಿದ್ದಾನೆ. 1-2 ಪದ್ಯ ಓದಿ ತೋರಿಸ್ತೇನೆ. ಅದು ಓದಿ ಎದುರು ತೃಪ್ತಿ ಆಗೋದಿಲ್ಲ. ಇವನ ಜೊತೆಯಲ್ಲಿ ಯಾರು ಕೆಲವರೆಲ್ಲ ಇದ್ರು. ಇವನು ದಾನ ಧರ್ಮಕ್ಕೆ ಸಹಾಯ ಮಾಡುವವರು, ಬೆಳ್ಳಿ ಬಂಗಾರ ಪಾತ್ರೆ ಸೀರೆ ಪಂಚ ಎಲ್ಲ ಇಟ್ಕೊಂಡಿದ್ದವರು, ಬೇಕಾದಷ್ಟು ಪರಿವಾರದವರಿದ್ರಲ್ಲ, ಅವರ ಜೊತೆಯಲ್ಲಿ ಇವನು ಹೇಳ್ಕೊಳ್ತಾನೆ. ಯಾರು? ಜರಾಸಂಧ. ಈತನಾರೆಂದರಿವಿರೈ ನಮ್ಮಾತನೀತನು. ಅಯ್ಯ ಭೃತ್ಯರೇ, ಇವನು ಯಾರು ಗೊತ್ತೇನಯ್ಯ? ನಮ್ಮವನಿವನು, ನಮ್ಮ ಕಂಸಂಗೀತನಳಿಯನು. ಸತ್ತೋದ್ನಲ್ಲ ಕಂಸ, ಅವನ ಗಳಿಯ ಇವನು. ನಮಗೆ ಮೊಮ್ಮನು, ಮಗನು ದೇವಕಿಗೆ. ಈತ ಕಾಳಿರ ಹಿಂದೆ 84 ದುರ್ಗದಲೋಡಿ ಬದುಕಿದನು. 84 ಸಲ ನನ್ನ ಕೈಯಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಈತ ಬಲುಗೈ ಬಂಟನೆಂದನು ಮಗದ ಪತಿ ನಗುತ್ತಾ. ಆಮೇಲೆ ಕೃಷ್ಣನ್ ನೋಡ್ತಾನೆ. ಏನ್ ತಿಳ್ಕೊಂಡ್ಯೋ ಲೇ ಗೊಲ್ಲ, ಯಾವ ಧೈರ್ಯ ನಿನಗೆ? ಜಿಂಕೆ ಬಂದು ಸಿಂಹದ ಗುಹಿಯಲ್ಲಿ ಹೋಗುವಂತೆ ಏನಂತ ತಿಳ್ಕೊಂಡೆ ನಮ್ಮನ್ನ? ಕೊಳಲ ರಾಗದ ರಹಿಯೋ, ಏನು ಕೊಳಲು ಉದಕ್ ಬಂದಿದೆಯೋ? ಕಲ್ಲಿಯ ಕಲಸುಗೂಳೋ, ದನ ಮೇಯಿಸುವಾಗ ತಂಗಳನ್ನ ತಗೊಂತಾ ಇದೆಯಲ್ಲ, ಆ ತಂಗಳನ್ನ ತಿನ್ನೋಗಿ ಬಂದಿಯೋ? ಹಳ್ಳಿ ಕಾತಿಯರೊಳಗುಡಿಯ ಹಾದರವೋ. ಕುಮಾರವ್ಯಾಸನ ಬಾಯಿ ಯಾರು ಬೀಗ ಹಾಕೋರು? ತುರಗಾಹಿಗಳ ತೋಹುಗಳೋ, ಬಲು ಸರಳ ಸರಿಬಳೆಯ ಬಿದುಳೊಡೆಗಳಸು. ಆಯುಧದ ತಳುಕಿನ ಕೊಳಗುಳದ ಜಯಸರಿಯ ಕಾಹಿನೊಳು ಆರು ನೀನೆಂದ. ಯಾರು ನೀನು? ಕೃಷ್ಣ ಹೇಳಿದ, ಆ ಕಂಸನ ಅನುಚರ. ಕಂಸನಿಗೆ ನಾನು ತೋರ ಹಸ್ತ.
ಬೆರಳು ತೋರಿಸು ಮಾರ್ಗದರ್ಶಿಯಾಗಿದ್ದವನು ಕಂಸನಿಗೆ. ಕಂಸ ಹೋದ ಅಂದ್ರೆ ನಾನು ತೋರು ಬೆರಳು ಇನ್ನೂ ಉಳ್ಕೊಂಡಿದೆ. ಭಾರಿಯಾಳಹನುಂಟು ಶಿವ ಶಿವ ಎಂದನ ಮಗದ ಹುಲಿಗೆ ಮೊಲನಭ್ಯಾಗತನೇ. ಮೊಲ ಬಂದಾಗ ಬಂದಿದ್ದೀಯೇ ನಮ್ಮನೆಗೆ, ನಾನು ನಿನಗೆ ಆತಿಥ್ಯ ಮಾಡಬೇಕು ಹೌದಲ್ವೋ. ಕರಿ ಕಳವ ಸಿಂಹಕ್ಕೆ ಸರಿಯೇ ನೀನೆನ್ನಳವರಿಯದೆ ಹೊಕ್ಕು ಕೆಣಗಿದೆ ಕೆಟ್ಟೋ ಎಂದ. ಅದನ್ನು ಕೇಳಿ ಕೃಷ್ಣ ಹೇಳ್ತಾನೆ, ಲೇ ಹೀಗೆಲ್ಲ ಹೇಳಿ ಮಾತಿನಲ್ಲಿ ಪ್ರಯೋಜನವಿಲ್ಲ. ಇದುವೆ ಪಿತ್ತದ ವಿಕಳವೋ, ನಿನಗೆ ಪೈತ್ಯವಾಗಿದೆಯೇ. ಮದ್ಯದ ವಿಕಾರವೋ, ಭಂಗಿ ತಲೆಗೇರಿದುದೋ, ಭಟನಾದರ ವಿಘಾತದಲೇಳು ಕಾಳಗಕ್ಕೆ ಎಂಬುದಾಗಿ ಅವನನ್ನು ಛೇಡಿಸ್ತಾನೆ. ಅದಕ್ಕೆ ಅವನು ಉತ್ತರವನ್ನು ಕೊಡ್ತಾನೆ. ಇದೇನು ಪರಸ್ಪರ ಮೂದಲಿಸೋದು ಬಹಳ ಸೊಗಸಾದ ಭಾಗ ಕುಮಾರವ್ಯಾಸನ ಭಾರತದಲ್ಲಿ. ಇಲ್ಲಿ ಅಷ್ಟು ದೂರಕ್ಕೆ ಹೋಗಿಲ್ಲ ವ್ಯಾಸರು, ಮೂಲದಲ್ಲಿ ತುಂಬಾ ಗಂಭೀರವಾಗಿ ಬರೆದಿದ್ದಾರೆ. ಆದ್ರೆ ಮಾತು ನಡೆಯುತ್ತೆ. ಏನು ಬಂದ್ರಿ ಅಂತ ಕೇಳಿದ. ಕುಲಕಾರ್ಯಂ ಮಹಾಬಾಹೋ ಕಶ್ಚಿತ್ ಏಕಃ ಕುಲೋದ್ಭವ. ಕೃಷ್ಣ ಹೇಳಿದ, ನಾವು ಕುಲಕಾರ್ಯವನ್ನು ಮಾಡೋಕೆ ಬಂದಿದ್ದೇವೆ. ಪಾಂಡವ ಕುಲಕ್ಕೆ ಒಬ್ಬನೇ ಉದ್ಭವ ಧರ್ಮರಾಜ ಅಂತಿದ್ದಾನೆ. ಅವನೊಂದು ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಯಾಗಕ್ಕೆ ನೀನಡ್ಡಿಯಾಗಿದ್ದೀಯೇ, ನಿನ್ನ ಮುಗಿಸ್ಬೇಕು ನಾವು. ರಾಜ್ಞಾರಾಜ್ಯ ಕಥಂ ಸಾಧೂನ್ ಹಿಂಸಿ. ನೀನು ಅನೇಕ ಸಹಸ್ರ ದೊರೆಗಳನ್ನು ಸರಿಯಲ್ಲಿಟ್ಟಿದ್ದೀಯಂತೆ. ಮನುಷ್ಯನನ್ನೇ ಬಲಿ ಕೊಡುವುದು ಯಾವ ಆಗಮದಲ್ಲಿ ಪೂಜೆಯಲ್ಲಿ ಹೇಳಿದೆ. ಪಶು ಬಲಿ ಹೇಳಿದ್ದಾರೆ, ಕೆಲವರು ಮಾಡ್ತಾರೆ, ಅದು ನಿಷಿದ್ಧವಾದದ್ದು. ಪುಷ್ಪ ಮುಂತಾದವುಗಳನ್ನು ಬಲಿ ಕೊಡುವುದು ಆಗಮಗಳಲ್ಲಿ ಹೇಳಿದೆ. ಮನುಷ್ಯನನ್ನೇ ಕೊಡುವುದಂದ್ರೇನು, ಕೋಳಿಯನ್ನೇ ಬಲಿ ಕೊಡುವುದಂದ್ರೇನು, ಕುರಿಯನ್ನೇ ಬಲಿ ಕೊಡುವುದಂದ್ರೇನು. ಆದ್ರಿಂದ ಸ್ಮಾಂಸದೇನೋ ಗಚ್ಚೇದ್ಧಿ ಕಥಂ ಬಾರ್ಹದ್ರ ತತ್ವಯ. ನೀ ಮಾಡಿದ ಪಾಪ ಜನರಿಗೆಲ್ಲ ಬಂದು ಹೋಗ್ತದೆ. ಅದು ನಾವು ಧರ್ಮದ ಪರಿರಕ್ಷಣೆಗಾಗಿ ಹುಟ್ಟಿದವರು. ವಯಂ ಹಿ ಶಕ್ತ ಧರ್ಮಸ್ಯ ರಕ್ಷಣೆ ಧರ್ಮಚಾರಿಣ ಮನುಷ್ಯಾಣಾಂ ಸಮಾರಂಭ. ಪಶುವಾಲಂಬ, ಪಶುಗಳನ್ನ ಯಜ್ಞಕ್ಕೆ ಕಟ್ಟುವುದು ಕೇಳಿದ್ದೇವೆ, ಮನುಷ್ಯನ ಕಟ್ತಾ ಇದ್ದೀಯ ನೀನು. ಸ ಕಥಂ ಮಾನುಷೈರ್ದೇವಂ ಎಷ್ಟು ಮಿಚ್ಛಸಿ ಶಂಕರಂ. ಶಿವನಿಗೆ ಶಂಕರ ಅಂತ ಹೆಸರು. ಅವನೆಲ್ಲಾರು ಬಲಿಗಿರಿ ಕೇಳ್ತಾನೆಯೇ. ಪರಮಶಿವನ ನಿಜವಾದ ಸ್ವರೂಪ ಏನು? ಅವನು ನಿಮಗೆ ರಾಮ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡ್ತಾನೆ, ರಾಮನಿಗೆ ದಾರಿ ತೋರಿಸ್ತಾನೆ ಹೊರತು ಈ ಬಲಿಗಿರಿ ಮನುಷ್ಯ ತನ್ನ ಮನಸ್ಸಿನ ದೌರ್ಬಲ್ಯದಿಂದ ಪಶುಗಳನ್ನು ಬಲಿ ಹಾಕುವುದು. ನರಸಿಂಹನಿಗೆ ಬಲಿ ಹಾಕ್ತಾರೆ ಅಲ್ಲಿ ಅಹೋಬಿಲ ಬೆಟ್ಟದಲ್ಲಿ. ನರಸಿಂಹ ಬಲಿ ಕೇಳೋ ದೇವರಲ್ಲ. ಮನುಷ್ಯ ಏನ್ ಮಾಡ್ತಾನೆ, ಬಲಿ ಕೊಡದೆ ತೊಂದರೆ ಮಾಡ್ತಾರೆ ಅಂತ ದೇವರನ್ನ ಭಯ ಸ್ವರೂಪದಲ್ಲಿ ತಿಳ್ಕೊಂಡು ಇದು ಎಲ್ಲ ಬಿಟ್ಟು ಆ ಶಂಕರನಿಗೆ, ನೀ ರುದ್ರ ಅಂತ ಕರಿತೀರ, ಶಂಕರ ಅಂತ ಹೇಳ್ತೇನೆ, ಅವನಿಗೆ ಬಲಿ ಕೊಡೋದು ಸರಿಯಲ್ಲ. ಸವರ್ಣೋ ಹಿ ಸವರ್ಣಾನಾಂ ಪಶು ಸಂಜ್ಞಾಂ ಕರಿಷ್ಯಸಿ. ಇದು ತಪ್ಪು. ಇದು ಆ ರಾಜನನ್ನು ಬಿಟ್ಟು ಬಿಡುವುದ. ಏಕದಂ ಯುದ್ಧಕ್ಕೆ ಬರಲಿಲ್ಲ ಕೃಷ್ಣ. ರಾಜ ಅವನು ಬಿಡೋದಿಲ್ಲ ಅಂತ ಗೊತ್ತು, ಅವನೇನು ಮಾಡೋದಿಲ್ವೋ ಅದೇ ಕಂಡೀಷನ್ ಹಾಕಿದ. ಆ ದೊರೆಗಳನ್ನು ಬಿಟ್ಟರೆ ಸಮ, ಇಲ್ಲ ನೀನು ಬಿಡೋದಿಲ್ಲ ಅಂದ್ರು. ಅದಕ್ಕೆ ಅವನು ಕೃಷ್ಣನಿಗೆ ಹೇಳ್ತಾನೆ, ನಿನಗೂ ಇದಕ್ಕೂ ಏನು ಸಂಬಂಧ ಅಂದ. ನಾನುಂಟು, ಆ ಸರೆಯಲ್ಲಿರೋ ದೊರೆಗಳುಂಟು. ನಾ ಹಿಡ್ಕೊಂಡ್ಬಂದಿದ್ದೀನಿ, ಅವರು ಹಿಡಿಸ್ಕೊಂಡು ಬಂದಿದ್ದಾರೆ. ನಾನು ಅವ್ರನ್ನ ಏನಾದ್ರು ಮಾಡ್ತೇನೆ, ನೀನ್ಯಾರು ಕೇಳುವುದಕ್ಕೆ ಅಂದ್ರೆ ಕೃಷ್ಣ ಹೇಳ್ದ, ನಾನು ಧರ್ಮ ಸಂಸ್ಥಾಪನೆ ಮಾಡುವುದಕ್ಕೆ ಹುಟ್ಟಿರತಕ್ಕಂಥ ಅವತಾರಿ ಪುರುಷ. ಆದ್ದರಿಂದ ಈಗ ನೀನು ಇಲ್ಲ, ಈ ಭೀಮಾರ್ಜುನರೊಡನೆ ನನ್ನ ಜೊತೆ ಬೇಕಾದ್ರೆ ಯುದ್ಧ ಮಾಡು, ಇಲ್ಲದಿದ್ರೆ ದೊರೆಗಳನ್ನು ಬಿಡು, ಇಲ್ಲಿ ಪ್ರಾಣ ಉಳಿಯೋದಿಲ್ಲ ಅಂತ ಹೇಳಲಾಗಿ ಯುದ್ಧವನ್ನೇ ಮಾಡ್ತೇನೆ ಅಂತ ಆರಿಸಿಕೊಳ್ತಾನೆ. ಆಮೇಲೆ ತನ್ನ ಮಗನನ್ನ ಕಾಯುತ್ತಾನೆ. ಸ್ವಲ್ಪ ಟಚಿಂಗ್ ಇದೆ ಇದು. ಉಳಿತೇನೆಯೋ ಇಲ್ವೋ ಅಂತ ಅನುಮಾನ ಅವನಿಗೆ. ಅವನಿಗೊಬ್ಬನೇ ಒಬ್ಬ ಮಗ ಇದ್ದ, ಅವನ ಹೆಸರು ಸಹದೇವ ಅಂತ. ಧರ್ಮರಾಜನ ಕೊನೆ ತಮ್ಮ ಸಹದೇವ ಅಲ್ಲ, ಇವನೊಬ್ಬ ಸಹದೇವ. ಅವನನ್ನು ಕರೆದು, ಪುರೋಹಿತ ಮಂತ್ರಿಗಳನ್ನು ಕರೆದು ಅರ್ಧರಾತ್ರಿಯಲ್ಲಿ ತನ್ನ ಮುಡಿಯನ್ನು ಕಳಿಸಿ ಮಗನ ತಲೆ ಮೇಲಿಟ್ಟು ಅಲ್ಲಿ ಕೊಳದ ತೀರ್ಥವನ್ನು ತರಿಸಿ ಅಭಿಷೇಕವನ್ನು ಮಾಡಿ ತನ್ನ ಮಂತ್ರಿಗಳಿಗೆ ಹೇಳಿದ, ನಾ ಯುದ್ಧದಲ್ಲಿ ಬರ್ತೇನೆಯೋ ಬರೋದಿಲ್ಲೋ, ಇನ್ಮೇಲೆ ಇವನೇ ದೊರೆ ನಮ್ಮ ರಾಷ್ಟ್ರಕ್ಕೆ. ಅಕಸ್ಮಾತ್ ನಾ ಸತ್ತಿಗಿತ್ತು ಹೋಗ್ಬಿಟ್ರೆ ದೊರೆ ಇಲ್ಲದೆ ಹೋಗ್ಬಿಟ್ಟ ಅಂತ ಆಗಬಾರದು. ದೊರೆಯನ್ನ ಕೊಟ್ಟಿದ್ದೇನೆ, ಅವನು ಕೊಟ್ಟ ಮೇಲೆ ನೀವು ಉಳಿದ್ರೆ ಏನು ಮಾಡುವುದು, ರಿಟೈರ್ಡ್ ಆಗಿರುವುದು, ವಾನಪ್ರಸ್ಥ ಹೋಗುವುದು, ಇದ್ದೇ ಇದೆ ಬೇರೆ ದಾರಿ ಅಂತ ಹೇಳಿ ಅವನಿಗೆ ಅಭಿಷೇಕವನ್ನು ಮಾಡಿದ. ಅವತ್ತು ಕಾರ್ತಿಕ ಶುದ್ಧ ಪ್ರಥಮೆ ಕೊಟ್ಟಿದ್ದಾರೆ ವೇದಿವ್ಯಾಸರು. ಕಾರ್ತಿಕ ಮಾಸ ಶುಕ್ಲ ಪಕ್ಷ ಪ್ರಥಮೆಯಿಂದ ಒಟ್ಟು 13 ದಿವಸ ನಿರಾಹಾರವಾಗಿ ನೀರನ್ನು ಕುಡಿಯದೆ ಭೀಮನು ಜರಾಸಂಧನು ಪರಸ್ಪರ ಯುದ್ಧ ಮಾಡಿದ್ದಾರೆ.
ಜರಾಸಂಧ ವಧೆ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಇದು ನಡೆಯಿತು. ಕೃಷ್ಣನು ಅರ್ಜುನನು ಇವರು ನೋಡ್ತಾ ಇದ್ದಾರೆ. ಇವರಿಗೂ ಆಹಾರದ ಮೇಲೆ ಜ್ಞಾನ ಇಲ್ಲ. ಇಷ್ಟು 13 days ಹೋರಾಡ್ತಿದ್ದಾನೆ. ಜರಾಸಂಧನ ಮೈಯಲ್ಲಿ ಒಂದು ಕೊಂಚವೂ ಶಕ್ತಿ ಕರಗಲಿಲ್ಲ. ಭೀಮನ ಮೈಯಲ್ಲಿ ಕೊಂಚವೂ ಶಕ್ತಿ ಕರಗಲಿಲ್ಲ. ಆಗ ಪರೋಕ್ಷದಲ್ಲಿ ಭೀಮನಿಗೆ ಶ್ರೀಕೃಷ್ಣ ಹೇಳಿದ, ನಾಯಂ ಪಾಪೋ ಮಯಾ ಕೃಷ್ಣ ಯುಕ್ತ ಸ್ಯಾತಿ ಅನುರೋಧಿತು ಪ್ರಾಣೇನ ಯದುಷಾರ್ದು. ಭೀಮ ಹೇಳಿದ ಮಾತು ಅಂತ. ಭೀಮಸೇನ ಸತ ಕೃಷ್ಣಂ ಹೇಳ್ತಾನೆ, ಇವನು ಪ್ರಾಣ ತೆಗೆಯೋಕ್ಕಾಗ್ತಾ ಇಲ್ವಲ್ಲ, ಏನ್ ಮಾಡೋದು ಕೃಷ್ಣ ಅಂತ ಹೇಳಿದಾಗ ಭೀಮನಿಗೆ ಕೃಷ್ಣ ಹೇಳ್ತಾನೆ, ಎಲ್ಲೋ ಭೀಮ, ನೀನು ದೈವಾಂಶ ಸಂಭೂತ, ಅದನ್ನು ನೆನೆದುಕೊಂಡ. ಯತ್ತು ತೇ ದೈವಂ ಪರಂ ಸತ್ವಂ ಯಚ್ಚತೆ ಮಾತರಿಶ್ವನಃ. ನೀನು ವಾಯುದೇವರ ಅಂಶ ಕಾಣೋ, ನೀನು ಮನುಷ್ಯ ಅಲ್ಲ, ನೀನು ವಾಯುಪುತ್ರ ಎಂಬುದನ್ನು ನೆನೆದುಕೋ. ಬಲಂ ಭೀಮ ಜರಾಸಂಧಂ ದರ್ಶಯ ಆಸು ತದಜ್ಜನ. ಆಗ ಅಶ್ರೀರ್ವಾಣಿ ಬೇರೆ ಹೇಳಿತು, ಗೋಮಂತಕ ಪರ್ವತದಲ್ಲಿ ಜರಾಸಂಧನನ್ನು ಕೊಲ್ಲುವುದಕ್ಕೆ ಬಲರಾಮ ಕೈ ಎತ್ತಿದ್ದಾಗ, ಅವನನ್ನು ಬಿಟ್ಬಿಡು, ಇವನು ಪ್ರಾಣ ಭೀಮನ ಕೈಯಲ್ಲಿದೆ ಅಂತ ಹೇಳ್ತೋ ಇಲ್ವೋ, ಅದನ್ನು ನೆನೆದುಕೋ ಎಂಬುದಾಗಿ ಕೃಷ್ಣ ಎಚ್ಚರಿಕೆಯನ್ನು ಕೊಡ್ತಾನೆ. ಅಷ್ಟಾದರೂ ಮತ್ತೆ ಯುದ್ಧ ನಡೆಯಿತು. ಭೀಮನ ಕೈ ಸ್ವಲ್ಪ ಕೆಳಗಾಗ್ತಾ ಬಂತು ಶಕ್ತಿ. ಆಗ ಅರ್ಜುನನ ಮುಖವನ್ನು ನೋಡಿದ ಕೃಷ್ಣ ತಂತ್ರವನ್ನು ಮಾಡ್ತಾನೆ. ಏನು ಮಾಡಿದ ಅಂದ್ರೆ, ಅಲ್ಲೊಂದು ತಾವರೆ ಹೂವಿನ ದಂಟು ಬಿದ್ದಿತ್ತು. ಆ ದಂಟನ್ನು ತಗೊಂಡ ಭೀಮಸೇನನ್ನು ಸಮಾಲೋಕ್ಯ ನಲಂ ಜಗ್ರಾಹ ಪಾಣಿನಃ ದ್ವಿಧಾ ಚಿಚ್ಛೇದ ವೈತತೇತು ಜರಾಸಂಧವಧಂ ಪ್ರತಿ. ಅಧಿಕ ಪಾಠ ಶ್ಲೋಕ ಇದು. ಅರ್ಜುನ, ನಿಮ್ಮ ಅಣ್ಣನಿಗೆ ಅವನನ್ನು ಸರಿಯಾಗಿ ಕೊಲ್ಲೋದು ಬರ್ತಾ ಇಲ್ವಲ್ಲ, ಯಾಕೆ? ಅಷ್ಟೊತ್ತಿಗೆ ಅವನನ್ನು ಸಿಗಿತಾ ಇದ್ದಾನೆ ಭೀಮಸೇನ. ಕೊನೆಯಲ್ಲಿ ಎಷ್ಟು ಶಕ್ತಿ ಬಂತು. ತನ್ನ ವಾಯುಪುತ್ರತ್ವವನ್ನು ನೆನೆದುಕೊಂಡು ಕೂಡಲೇ ಎಷ್ಟು ಶಕ್ತಿ ಉಂಟಾಯಿತು ಅಂದ್ರೆ, ಜರಾಸಂಧನನ್ನು ಅನಾಮತ್ತಾಗಿ ಭೂಮಿಯಲ್ಲಿ ಕೆಡಹಿ ತೊಡೆಯನ್ನ ಕಾಲಿನಿಂದ ಊರಿಕೊಂಡು ಇನ್ನೊಂದು ಕಾಲನ್ನು ಹಿಡಿದು ಸೌದೆ ಸಿಗಿಯುವಂತೆ ಅನಾಮತ್ತಾಗಿ ಹರಿದ. ತಲೆ ತನಕ ಜೋಡಿಸಿದ ಜಾಗ ಎಲ್ಲ ಆಪರೇಷನ್ ಆಗಿತ್ತು ಅಲ್ಲೇ ಹರಿದುಬಿಟ್ಟ. ಹರಿದು ಎಸೆದ ಒಂದು ಕಡೆಗೆ. ಎಸೆಯುವಾಗ 2 ತಲೆ ಭಾಗ ಒಂದು ಕಡೆ ಬರುವಂತೆ ಎಸೆದಿದ್ದರಿಂದ ಅದು ಮತ್ತೆ ಕೂಡಿಕೊಂಡು ಬರ್ತಾ ಇತ್ತು. ಭೀಮ ನೋಡಿದ, ಏನ್ ಮಾಡೋದು, ಏನು ಚಮತ್ಕಾರ ಗೊತ್ತಾಗಲಿಲ್ವಲ್ಲ, ಸಿಗಿದು ಎಸೆದರೆ ಕೂಡಿಕೊಂಡು ಬರ್ತಾ ಇದೆಯಲ್ಲ ಅಂತ ನೋಡುವಾಗ ಅರ್ಜುನನಿಗೆ ಕೇಳುವಂತೆ ಮಧ್ಯ ತಲೆ ಹಾಕಬಾರ್ದಲ್ಲ. ಕೃಷ್ಣ ಹೇಳಿದ, ಪಾಪ ಅವನಿಗೆ ಗೊತ್ತಿಲ್ಲ, ಅದನ್ನು ನಿಜೋಡಿಯಾಗಿ ಹಾಕಬೇಕಾಗಿತ್ತು, ಗೊತ್ತಿಲ್ವಲ್ಲ ಎಂಬುದಾಗಿ ನಾಳವನ್ನು ಹರಿದು ಕಾಲು ತಲೆ ಸೇರುವಂತೆ ಈ ಕಡೆ ಎಸೆದ ಮೇಲೆ ಹುಬ್ಬು ಹಾರಿಸಿದ ಭೀಮಸೇನ. ಕೊನೆಯ ಸಲ ಅವನನ್ನು ಸಿಗಿದು ಎಲ್ಲಿ ತಲೆ ಹಾಕಿದ್ದ ಒಂದು ಭಾಗ ಆ ಕಡೆಗೆ ಇನ್ನೊಂದು ಕಾಲು ಬರುವಂತೆ ಹಾಕಲಾಗಿ ಪೂರ್ಣವಾಗಿ ಸತ್ತು ಬಿದ್ದ. ಮತ್ತೆ ಜೋಡಿಸಿಕೊಂಡು ಬರಲಿಲ್ಲ. ಜರಾಸಂಧ ವಧೆಯಾಯಿತು. ಹಾಕಿ ಚಪ್ಪಾಳೆ. ಅವನು ದಿವ್ಯವಾದ ಇಂದ್ರರಥ ಬಿತ್ತು. ಕೃಷ್ಣ ನೆನೆಸಿಕೊಂಡ ಗರುಡನನ್ನ. ಅದೇ ರಥದ ಮೇಲೆ ಗರುಡ ಬಂದು ಕೂತ್ಕೊಂಡ. ಗರುಡ ಧ್ವಜವಾಯಿತು. ಆಮೇಲೆ ಅವನ ಆಯುಧಗಳೆಲ್ಲ ವಶವಾಯಿತು. ಜರಾಸಂಧನ ಮಗನನ್ನ ಕರ್ಕೊಂಡು ಹೋದರು. ಊರೊಳಗೆ ಅವನನ್ನು ಕೂರಿಸಿ ಭೀಮಾರ್ಜುನ ಕೃಷ್ಣರು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಇಲ್ಲಿ ಕೊಂದಿದ್ದಾರೆ. ಮಗನಿಗೆ ಪಟ್ಟಾಭಿಷೇಕ ಅಪ್ಪ ಮಾಡಿ ಸಾಲದು, ಊರವರೆಲ್ಲ ನೋಡಬೇಕು ಅಂತ ಮಾಡಿಕೊಂಡ ಮೇಲೆ ರಹಸ್ಯದಲ್ಲಿ ಕೃಷ್ಣ ಅವತ್ತು ಮಧ್ಯಾಹ್ನ ಪಟ್ಟಾಭಿಷೇಕ ಆದಮೇಲೆ ಅವನು ಕೇಳ್ತಾನೆ, ನೀನು ಅಪ್ಪನ ದಾರಿಗೆ ಹೋಗುವನು, ನಮ್ಮ ದಾರಿಗೆ ಬರುವನು ಅಂತ. ಅವನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಉಳಿದಿತ್ತು. 23ರಲ್ಲಿ 22 ಕೃಷ್ಣ ನಿರ್ನಾಮ ಮಾಡಿದ್ದ. ಇನ್ನೊಂದು ಅಕ್ಷೋಹಿಣಿ ಉಳಿದಿತ್ತು. ಮುಂದೆ ಮಹಾಭಾರತ ಯುದ್ಧ ಬರ್ತದೆ, ಕೌರವರಿಗೆ ಪಾಂಡವರಿಗೆ. ಲೇ ಸಹದೇವ, ನೀ ಯಾವ ಕಡೆ ಅಂತ ಕೇಳಲಾಗಿ, ಅಯ್ಯೋ ಕೇಳೋದೇನು ಬಂತು, ಕೃಷ್ಣ ನೀ ಹೇಳಿದ ಕಡೆಯೇ ಇರ್ತೇನೆ ಎಂದ ಮೇಲೆ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಅವನ ಕೈಯಲ್ಲಿ ಪ್ರಾಮಿಸ್ ಮಾಡಿಸಿಕೊಂಡ. ಅವನು ಕೊನೆಯ ತನಕ ನಿಷ್ಠೆಯಿಂದ ನಡೆದುಕೊಂಡ. ದುಷ್ಟನ ಮಗನಾಗಿದ್ದರೂ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡ ಎಂಬಲ್ಲಿಗೆ ಇನ್ನೊಂದು ಉಪಪರ್ವ ಮುಗಿಯಿತು. ದಿಗ್ವಿಜಯ ಪರ್ವಕ್ಕೆ ಹೊರಟಿದ್ದೇವೆ. ಆ ರಥದಲ್ಲಿ ಹತ್ತಿ ಕೂತ್ಕೊಂಡು ಬೇಕಾದಷ್ಟು ಬಳುವಳುಗಳನ್ನು ಪಡೆದುಕೊಂಡು ಮಗಧ ರಾಜ್ಯದಿಂದ ಇಂದ್ರಪ್ರಸ್ಥಕ್ಕೆ ಬರ್ತಾ ಇರೋ ಸಮಾಚಾರವನ್ನು ಕೇಳಿದ ಧರ್ಮರಾಜ. ಬಹಳ ಆನಂದವಾಯಿತು. ಭೀಮ ಅರ್ಜುನ 2 ಕಣ್ಣಿದ್ದ ಹಾಗೆ ಅಂತ ಹೇಳ್ಕೊಂಡಿದ್ದ. ಅಂತೂ ಎಲ್ಲೋ ಕರ್ಕೊಂಡು ಹೋದ್ನಲ್ಲ ನಮ್ಮ ಕೃಷ್ಣ, ಏನ್ ಮಾಡ್ತಾನೋ ಅಂತ ಬಾಯಿ ಲಕ್ಕಿ ಹಾಕೊಂಡು ಕೂತಿದ್ದವನಿಗೆ ಸುಖವಾಗಿ ಬಂದರು ಅಂತ ಸಮಾಚಾರವನ್ನು ಕೇಳಿ ಆನಂದವಾಯಿತು. ಊರು ಬಾಗಿಲು ಸ್ವಾಗತ ಮಾಡಿದ.
ಕೃಷ್ಣ ಅವನನ್ನು ಆಲಿಂಗನ ಮಾಡಿಕೊಂಡ. ಈಗ ನನ್ನ ಮಾತನ್ನು ನಂಬುತ್ತೀಯ ಅಂದ. ನಿನ್ನ ಮಾತನ್ನು ಯಾವತ್ತೂ ನಂಬ್ತೇನೆ, ಒಂದೊಂದ್ಸಲ ಸನ್ಯಾಸ ಅಂತ ತಲೆಗೆ ಬರ್ತದೆ ಅಷ್ಟೇ. ಏನು ಕಶ್ಮೀರ ಮೂರ್ಛೆ ಹೋದ ಹಾಗೆ. ಮುಂದಿನ ಕೆಲಸ ಏನು? ಧರ್ಮರಾಜ ಕೇಳಿದ. ಇನ್ನೇನು ಕೆಲಸ? ಮುಖ್ಯವಾಗಿದ್ದು ಮುಳ್ಳನ್ನೇ ಕಿತ್ತು ಹಾಕಿದ್ದೇವೆ. ನಿಮ್ಮ 4 ತಮ್ಮಂದರು 4 ದಿಕ್ಕಿಗೆ ದಿಗ್ವಿಜಯಕ್ಕೋಸ್ಕರವಾಗಿ ಹೋಗಲಿ. ಅರ್ಜುನ, ನೀನು ಉತ್ತರಕ್ಕೆ ಹೋಗು ಸೈನ್ಯ ತಗೊಂಡು ಎಂಬುದಾಗಿ ಅವನನ್ನು ಕಳಿಸಿದ್ದಾರೆ. ಉತ್ತರ ದಿಕ್ಕು ಅಂದ್ರೆ ಎಲ್ಲಿಂದ ಇದು ನೀವು ಹಿಡಿತೀರಿ? ಉತ್ತರ, ಪೂರ್ವ, ಪಶ್ಚಿಮ, ಇದಕ್ಕೆ ಮಧ್ಯಬಿಂದು ಯಾವುದು? ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡದಲ್ಲಿ ಇದೇ ಪ್ರಶ್ನೆ. ಎಲ್ಲಿಂದ ಉತ್ತರ, ಎಲ್ಲಿಂದ ದಕ್ಷಿಣ? ನನಗೆ ತೋರ್ತದೆ. ಇದೆಲ್ಲ ನೋಡಿದರೆ ನಮ್ಮ ಭಾರತ ದೇಶದಲ್ಲಿ ಉಜ್ಜಯಿನಿ ಅಂತ ಒಂದೇನು ಪ್ರಾಂತ ಇದೆ, ವಿಕ್ರಮಾದಿತ್ಯ ಈ ಗ್ರಹ ನಕ್ಷತ್ರಗಳನ್ನೆಲ್ಲ ಪರೀಕ್ಷೆ ಮಾಡುವುದಕ್ಕೆ ಅಬ್ಸರ್ವೇಟರಿ ಇಟ್ಟ ಜಾಗ, ಅದು ಅಕ್ಷಾಂಶ ರೇಖಾಂಶಗಳು ಕೂಡುವಂತಹ ಜಾಗ. ಪಂಚಾಂಗದಲ್ಲಿ ಇವತ್ತಿಗೂ ಹಾಕ್ತಾರೆ ನೋಡಿ. ಉಜ್ಜಯಿನಿಯಿಂದ ಮೇಲಕ್ಕೆ, ಉಜ್ಜಯಿನಿಯಿಂದ ಕೆಳಕ್ಕೆ, ಕ್ಷಿಪ್ರಾನಿಧಿಯಿಂದ ಮೇಲಕ್ಕೆ, ಕ್ಷಿಪ್ರಾನಿಧಿ ಕೆಳಕ್ಕೆ, ಆ ರೀತಿ ಇಟ್ಕೋಬೇಕು. ಅರ್ಜುನ ಉತ್ತರ ದಿಕ್ಕಿಗೆ ಹೊರಟ. ಆನರ್ಥರು, ಕಾಲಕೂಟರು, ಕುಳಿಂದರು, ಸುಮಂಡಲರು, ಶಾಕಲದ್ವೀಪ, ಪ್ರಾಗ್ಜ್ಯೋತಿಷಪುರ. ಪ್ರಾಗ್ಜ್ಯೋತಿಷ ಅಂತ ಒಂದು ಊರು ಹೇಳಬೇಕಿದಲ್ಲಿ ಎಲ್ಲಿದೆ ಅಂತ. ಪ್ರಾಗ್ಜ್ಯೋತಿಷ, ಪ್ರಾಕ್ ಪೂರ್ವಕ್ಕೆ ಅತ್ಯಂತ ಈಸ್ಟರ್ನ್ ಮೋಸ್ಟ್ ಸಿಟಿ. ಸೂರ್ಯ ಹುಟ್ಟಿದರೆ ಸೂರ್ಯನ ಬೆಳಕು ಮೊದಲು ಕಾಣಿಸ್ತಾ ಇದ್ದ ಊರು. ಪ್ರಾಯಶಃ ಹಾಂಗ್ಕಾಂಗ್ ಇರ್ಬೋದು ಅಂತ ಕಾಣುತ್ತೆ, ಅಥವಾ ಟೈವಾನ್ನಲ್ಲಿ ಯಾವುದೋ ಒಂದು, ಈ ಚೈನಾ ಮತ್ತು ಜಪಾನ್ ನಡುವಿನ ಯಾವುದೋ ದ್ವೀಪ ಇರಬಹುದು ಅಂತ ಕಾಣುತ್ತೆ. ಏನಷ್ಟು ದೂರ ಹೊರಟೋದ್ರಲ್ಲ ಅಂದ್ರೆ ಮುಂದೆ ವರ್ಣನೆ ಮಾಡ್ತಾರೆ. ಇದು ಚೀಣಿ ಸೈನ್ಯ, ಹಳದಿ ಬಣ್ಣದ ಸೈನ್ಯ, ಭಗದತ್ತನ ಸೈನ್ಯ ಕೌರವರ ಕಡೆ ನಿಂತುಕೊಂಡಿತು ಅಂತ ವರ್ಣನೆ ಮಾಡ್ತಾರೆ. ಉತ್ತರ ಭಾಗ ಅಂದ್ರೆ ಇಡೀ ಚೈನಾ, ರಷ್ಯಾ ಎಲ್ಲ ಗೆದ್ಕೊಂಡ್ಬಂದ. ರಷ್ಯಾ ದೇಶಕ್ಕೆ ಬೇರೆ ಹೆಸರಿತ್ತು, ಈ ರಷ್ಯಾ ಅಂತ ಒಂದಿರಲಿಲ್ಲ. ಉತ್ತರದ ಎಲ್ಲ ಭಾಗವನ್ನ ಗೆದ್ದಿದ್ದಾನೆ. ಭೂಮಿಯ ಮೇಲೆ ಹುಳುಗಳು, ಭೂಮಿಯ ಒಳಗಿಂದ ಇರುವೆಗಳು ಬಂಗಾರದ ಪುಡಿಯನ್ನು ಮೇಲಕ್ಕೆ ತಂದು ಹಾಕ್ತಾ ಇದ್ದ ದೇಶ ಹೊಂದಿತ್ತಂತೆ. ಹೆಡಿಗೆ ಬುಟ್ಟಿಗೆಗಳಲ್ಲಿ ಬಂಗಾರವನ್ನು ಸ್ವೀಕಾರ ಮಾಡಿಕೊಂಡು ದೊರೆಗಳನ್ನೆಲ್ಲ ಗೆದ್ದು ರಾಜಸೂಯಕ್ಕೆ ಬರಬೇಕು ಎಂಬುದಾಗಿ ಹೇಳಿ ಅರ್ಜುನ ಉತ್ತರ ದಿಕ್ಕಿಗೆ ಹೋಗಿದ್ದಾನೆ. ಅದು ಅನೇಕ ರಾಜ್ಯಗಳ ಹೆಸರನ್ನು ಕೊಡ್ತಾರೆ ಇಲ್ಲಿ. ಈ ಭಗದತ್ತ ಯಾರು? ಇವನೇ ನರಕಾಸುರನ ಮಗ. ನರಕಾಸುರನ ಕೃಷ್ಣ ಕೊಲ್ಲುವಾಗ ಭಗದತ್ತನಿಗೆ ಪಟ್ಟಾಭಿಷೇಕ ಮಾಡಿ ನಾನು ಹೇಳ್ದಾಗ ಕೇಳಬೇಕು ಅಂತ ವಾಗ್ದಾನ ಮಾಡಿಕೊಂಡಿದ್ದ ಕಳ್ಳನರಿ ಈ ಭಗದತ್ತ. ಪಾಂಡವರಿಗೆ ಕಪ್ಪ ಕಾಣಿಕೆ ಕೊಡೋದಕ್ಕೆ ಒಪ್ಪಿಕೊಂಡನಾದ್ರಿಂದ ಬದುಕಿದ. ಆದರೆ ಯುದ್ಧ ಬಂದಾಗ ಅವನು ಕೌರವರ ಕಡೆಯೇ ಸೇರಿಕೊಂಡ. ಆಪರ್ಚುನಿಸ್ಟ್ ಆಗಿದ್ದರಿಂದ ಆ ಭಗದತ್ತ ಮುದುಕನ ಕಾಣಿಸ್ತಿದ್ದ. ತಲೆಯೆಲ್ಲ ಬೆಳ್ಳಗಿತ್ತು, ಹುಬ್ಬು ಜೋಲಾಡ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಮೇಲಿನ ಕಣ್ಣಿನ ರೆಪ್ಪೆ ಯಾವಾಗಲೂ ಮುಚ್ಕೊಳ್ತಾ ಇತ್ತು. ಚೈನೀಯರ ಮುಖವೇ ಹಾಗೆ. ಹೌದೈದು, ನಮ್ಮ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದು, ಟಿಬೆಟ್ನವಳು. ಅವಳು ಜೋರಾಗಿ ನಕ್ಕರೆ ಕಣ್ಣು ಮುಚ್ಚಿ ಹೋಗ್ತಿತ್ತು. ಅವಳಿಗೆ ನಗುಬೇಡ ತಾಯಿ, ನಕ್ಕರೆ ನಿನ್ನ ಕಣ್ಣು ಕಾಣಿಸೋದಿಲ್ಲ ಅಂತ ಎರಗಿಸೋವೆ. ಭಗದತ್ತನಿಗೆ ಕಣ್ಣು ಮುಚ್ಚಿಕೊಳ್ತಿತ್ತು ರೆಪ್ಪೆ. ಅದಕ್ಕೇನು ಮಾಡಿದ್ದ, ಈ ರೆಪ್ಪೆಗಳನ್ನೇ ಎತ್ತಿ ಕಟ್ಟಿ ಒಂದು ಪಟ್ಟಿ ಬಿಗಿದುಕೊಂಡಿದ್ದ. ಯುದ್ಧದಲ್ಲಿ ವರ್ಣನೆ ಇದೆ ಇದು. ಅವನಲ್ಲಿ ಒಂದು ಹುಚ್ಚಾನೆ ಇತ್ತು, ಸುಪ್ರತೀಕವೆಂಬ ಆನೆ. ಆ ಆನೆ ಒಂದು ಭೀಮನ ಮೇಲೆ ಏರು ಬರ್ತದೆ, ಹುಚ್ಚು, ಅದು ಹೆಂಡ ಕುಡಿದ ಹಾಗೆ. ಅದನ್ನ ಗದೆಯಿಂದ ಹೊಡೆದು ಸಾಯಿಸ್ತಾನೆ. ಮುಂದೆ ಕಥೆ ತುಂಬಾ ಚೆನ್ನಾಗಿದೆ. ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಲೇ ಅವನ ಕಣ್ಣಿನ ಪಟ್ಟಿ ಮೊದಲು ಕತ್ತರಿಸೋ ಅಂತ. ಕತ್ತರಿಸಿದ ಕೂಡಲೇ ಕಣ್ಣು ಮುಚ್ಚಿಕೊಳ್ತು, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವನನ್ನ ಅರ್ಜುನನ ಬಾಣಗಳಿಗೆ ಆಹುತಿ ಕೊಡ್ತಾರೆ. ನರಕಾಸುರನ ಪುತ್ರ ಭಗದತ್ತ ಅವರನ್ನೆಲ್ಲ ಗೆದ್ದುಕೊಂಡು ಉತ್ತರ ಭಾಗದಿಂದ ವಾಪಸ್ ಬಂದ. ಕಿಂಪುರುಷ ದೇಶ, ಹಾಟಕ ದೇಶ. ಹಾಟಕ ಅಂದ್ರೆ ಇದು ಬಂಗಾರ, ಹಾಟಕ ದೇಶ. ಆಮೇಲೆ ಇನ್ನು ಉತ್ತರ ಕುರುಭಾಗ ಎಲ್ಲವನ್ನ ಗೆದ್ದುಕೊಂಡು ಬಂದ. ಬೇಕಾದಷ್ಟು ವರ್ಣನೆ ಮಾಡಿದ್ದಾರೆ. ದಕ್ಷಿಣ ಪಾಠದಲ್ಲಿ, ಮಹಾಭಾರತದಲ್ಲಿ ಹೆಚ್ಚು ವರ್ಣನೆಗಳನ್ನು ಕೊಟ್ಟಿದ್ದಾರೆ. ಪೂರ್ವ ದಿಕ್ಕಿಗೆ ಹೊರಟ ಭೀಮಸೇನ ಸಮುದ್ರ ದಾಟಬೇಕಲ್ಲ, ಬಂಗಾಳ ಕೊಲ್ಲಿ. ಪೂರ್ವಾಂತಿ ಸಂವಿಜಯತುಂ ಪ್ರಸ್ಥಿತಸ್ಯ ಭೀಮಸೇನಸ್ಯ ವಿವಿಧ ದೇಶಾನಾಮುಪರಿ ವಿಜಯ. ಅವನು ಯಾವ ದೇಶ ಗೆದ್ದುಕೊಂಡು ಬಂದ ಅಂದ್ರೆ ಪಾಂಚಾಲರು ಮೊದಲೇ ಅಳಿಯಂದ್ರು, ಅಲ್ಲಿ ಆಯಿತು. ಗಂಡಕ ದೇಶಕ್ಕೆ ಹೋದನಂತೆ, ದಾಶಾರ್ಣ ದೇಶಕ್ಕೆ ಹೋದ. ಶಿಶುಪಾಲನನ್ನು ಗೆದ್ದ. ಕುರುಚೇದಿ, ಇದೆಲ್ಲ ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ. ಪೂರ್ವ ಉತ್ತರವೇ ಕನ್ಫ್ಯೂಷನ್ ಆಗುತ್ತೆ ನಮಗೆ. ತ್ರಿದಶರನ್ನ ಗೆದ್ದ. ಎಲ್ಲವನ್ನ ಗೆದ್ದು ಪೂರ್ವ ದಿಕ್ಕಿನಿಂದ ನೋಡಿ, ಶಕದೇಶ, ಬರ್ಬರರು, ವೈದೇಹಕರು, ವರ್ಮಕರು, ಶರ್ಮಕರು, ಮಲ್ಲರು, ಸೋಮಧೇಯರು,
ಮತ್ತು ಕರ್ಣನನ್ನ ಗೆದ್ದ ಅಂಗರಾಜನನ್ನ. ಕರ್ಣ ಕಪ್ಪ ಕೊಡ್ತೀಯೋ ಇಲ್ವೋ, ಕಪ್ಪ ಕೊಡ್ತೀನಿ ಹಿಂದೆ ಮುಂದೆ ಗೊತ್ತಿಲ್ಲ ಪಾಲಿಟಿಕ್ಸು, ಕಪ್ಪ ಕೊಟ್ಟುಬಿಟ್ಟ ಕರ್ಣ. ಅಲ್ಲಿಂದ ಸಹದೇವನನ್ನ ದಕ್ಷಿಣಕ್ಕೆ ಕಳಿಸಿದ್ರು. ಇದನ್ನು ಸ್ವಲ್ಪ ಹೇಳಬೇಕು. ದಕ್ಷಿಣ ದಿಕ್ಕಿಗೆ ಹೊರಟವನು ಪಾಂಡ್ಯರನ್ನ, ಚೇರರನ್ನ, ಚೋಳರನ್ನ, ಕಿಷ್ಕಿಂಧೆಯನ್ನ, ವಾನರ ರಾಜಧಾನಿಯನ್ನ, ನೀಲನ ಮಾಹಿಷ್ಮತಿ ನಗರವನ್ನ ಗೆದ್ದಿದ್ದಾನೆ. ಮಾಹಿಷ್ಮತಿ ನಗರದಲ್ಲಿ ನೀಲಧ್ವಜನೆಂಬ ದೊರೆ, ಅವನಿಗೆ ಮಗಳು ಜ್ವಾಲೆ ಎಂಬುವಳು, ಮನೆಯ ಅಳಿಯ ಅಗ್ನಿ, ಅವನೇ ಕೋಟೆ ಅಂತ ಊರನ್ನು ಕಾಪಾಡ್ತಾ ಇದ್ದ. ಕನ್ನಡ ಜೈಮಿನಿ ಭಾರತದಲ್ಲಿ ಈ ಕಥೆ ಬರ್ತದೆ. ಆ ನೀಲಧ್ವಜನನ್ನು ಗೆದ್ದಿದ್ದಾನೆ. ಆ ಕಥೆ ಉಪಕಥೆ ಬಿಟ್ಬಿಡ್ತೇನೆ, ಮತ್ತೆ ಅಗ್ನಿಸ್ಥಿತಿ ಎಲ್ಲ ಬರ್ತದೆ ಅಲ್ಲಿ. ಅಲ್ಲಿಂದ ಸಮುದ್ರ ತೀರ ತನಕ, ರಾಮಸೇತು ತನಕ ಹೋಗಿಬಿಟ್ಟ. ಆಮೇಲೆ ಸಮುದ್ರ ಇದೆಯಲ್ಲ, ಆ ಕಡೆ ಲಂಕೆ ಇದೆ, ಲಂಕೆಗೆ ಹಾಕಿ ಹೋಗೋದು. ಭೀಮಸೇನನ ಮಗನನ್ನ ಘಟೋತ್ಕಚನನ್ನ ಧ್ಯಾನ ಮಾಡಿದ. ಪೂರ್ವಯುಗದಲ್ಲಿ ಹನುಮಂತನೇ ಲಂಕೆ ಮಾಡಿದ್ರೆ, ಇಲ್ಲಿ ಮಾರುತನ ಇನ್ನೊಂದು ಅಂಶ, ಭೀಮಸೇನನ ಮಗ ಏನ್ ಬೇಕು ಚಿಕ್ಕಪ್ಪ ಅಂತ ಕೇಳಿದ. ಈ ಲಂಕೆಗೆ ಹೋಗಬೇಕಲ್ಲೋ, ಕಪ್ಪ ಕಾಣಿಕೆ ತಗೊಂಡ್ಬರ್ಬೇಕಲ್ಲೋ, ಸರಿ ನಿನಗೇಕೆ ಯೋಚನೆ ಎಂಬುದಾಗಿ ಹೇಳಿ ಅವನು ಲಂಕೆಗೆ ಹೋದ. ವಿಭೀಷಣ ಎದುರು ನಿಂತುಕೊಂಡ. ಏನು ಬೇಕು ಅಂತ ಕೇಳಿದ. ಏನಿಲ್ಲ, ನಮ್ಮ ದೊಡ್ಡಪ್ಪ ಯಾಗ ಮಾಡ್ತಿದ್ದಾನೆ, ಆ ಕಡೆ ನಿಂತಿದ್ದಾನೆ ಸಹದೇವ, ನಿನ್ ಸಹಾಯ ಬೇಕು, ಕಪ್ಪ ಕಾಣಿಕೆ ಕೊಡಬೇಕು. ಏನ್ ಕೊಡಬೇಕು, ಏನ್ ತೋರುತ್ತೋ ಕೊಡು ಅಂದ. ಇಲ್ಲಿ ಸಂವಾದ ತುಂಬಾ ಸೊಗಸಾಗಿರುವುದನ್ನು ಕುಮಾರವ್ಯಾಸ ವರ್ಣನೆ ಮಾಡಿ ಬರೆದಿದ್ದಾನೆ. ಕಾಲವಾವುದು ತನ್ನ ಶಕ್ತಿಯ ಕೀಳು ಮೇಲಾವುದು. ವಿಭೀಷಣ ಕಣ್ಣಲ್ಲಿ ನೀರು ಉಂಟಾಯಿತಂತೆ. ಇದು ನೋಡಿ ಕನ್ನಡ ಕವಿ ಪ್ರತಿಭೆ ಹೇಗೆ ಬಳಸಿದ್ದಾನೆ ಅನ್ನೋದಕ್ಕೆ ಮೂಲದಲ್ಲಿಲ್ಲ ಇದು. ವಿಭೀಷಣ ಅಳ್ತಾನೆ, ರಾಮಾವತಾರದಲ್ಲಿ ಪ್ರಭು ನನ್ನ ಸೇವೆಯನ್ನ ಪ್ರಧಾನ ಅಂತ ಸ್ವೀಕಾರ ಮಾಡಿದ, ಸೇತುವೆಯನ್ನು ಕಟ್ಟಿದ, ನಮ್ಮೂರು ತನಕ ಬಂದ, ಯುದ್ಧದಲ್ಲಿ ಬಲಭುಜವಾಗಿ ನಿಂತು ರಘುವೀರನಿಗೆ ಸೇವೆಯನ್ನು ಮಾಡಿದೆ. ಈ ಕೃಷ್ಣಾವತಾರದಲ್ಲಿ ನನ್ನ ಎಳ್ಳಷ್ಟು ಸೇವೆಯನ್ನು ತಗೊಳ್ಳಿಲ್ಲ ನಮ್ಮ ಕೃಷ್ಣ. ಕಾಲವಾವುದು ತನ್ನ ಶಕ್ತಿಯ ಕೀಳು ಮೇಲಾವುದು, ಸಹಾಯದ ಮೇಲು ಸರಿಗೇನೆಂದು ನೋಡದೆ ಬಯಲಗರ್ವದಲ್ಲಿ. ನನ್ನ ಶಕ್ತಿ ನೋಡ್ಕೋಬೇಕು, ಆಗ ಮಾಡಿದೆ ಈಗ ಮಾಡಲಿಲ್ವಲ್ಲ ಅಂದ್ರೆ ಈಗ ಶಕ್ತಿ ಕಡಿಮೆ ಆಗಿದೆ, ಯುಗಧರ್ಮ ಬದಲಾಗಿದೆ, ಅದನ್ನು ತಿಳ್ಕೊಳ್ಳದೆ ಸುಮ್ಮನೆ ಜಂಬದಿಂದ ಸೋಲುವುದು ಜಗ ಇಹ ಪರದ ಗತಿ ಕಾಳಹುದು ಖಳಗರಿಯದು. ಅದನ್ನು ಉಬ್ಬೇಳುವರು ಬಲಿದಂದು ಜರದನು ತನ್ನ ಮಂತ್ರಿಗಳ. ಕಾಲ ಬದಲಾಗಿದೆ, ಮಂತ್ರಿಗಳಿಗೆ ಬೈತಾ ಇದ್ದಾನೆ. ಧರ್ಮರಾಜ ರಾಜಸೂಯ ಮಾಡ್ತಾ ಇದ್ದಾನೆ. ನಮ್ಮೂರು ತನಕ ಸಹದೇವ ಬಂದು ಅಸಹಾಯಕನಾಗಿ ಸಮುದ್ರ ತೀರದಲ್ಲಿ ನಿಲ್ಲೋ ತನಕ ಯಾವುದಕ್ಕೂ ಅವಕಾಶ ಕೊಟ್ರಿ, ನಿಮಗೇನು ಗೂಢಚರ್ಯೆ ಇರಲಿಲ್ಲವೇ? ಸಮಾಚಾರ ಮೊದಲೇ ಕಳಿಸಿದ್ರೆ ರಾಕ್ಷಸರು ನಾವು ಮಾಯಾವಿಗಳು, ಬುಟ್ಟಿಗಳಲ್ಲಿ ಬಂಗಾರ ತಗೊಂಡು ಹೋಗಲು ನಾವೇ ಅರ್ಪಿಸೋದನ್ನು ಬಿಟ್ಟು ಅವನು ನಮ್ಮೂರು ತನಕ ನಾವು ಬರುವಂತೆ ಮಾಡುತ್ತಿದ್ದೇವಲ್ಲ. ಆದರೆ ಪ್ರಭು ನನ್ನ ಸೇವೆ ಸ್ವೀಕಾರ ಮಾಡಲಿಲ್ಲ. ಅದರಿ ನೀ ದ್ವಾಪರದಲ್ಲಿ ಹರಿ ಉದಯಿಸಿದನು, ಆ ಕಾಲದಲ್ಲಿ ಸಲಹಿದನು ನಮ್ಮನು, ಹಿಡಿದನಿವರನು ವರ್ತಮಾನದಲ್ಲಿ. ಪದದ ದರ್ಪದಲ್ಲಿ ಅಂಬುಜಾಕ್ಷನ ಪದವ ಮರೆದರೆ ಪಾತಕದ ದುರ್ಗದಲ್ಲಿ ಕೆಡಹನೇ ನಮ್ಮನೆಂದು ವಿಭೀಷಣನು ನುಡಿದ. ಅಹಂಕಾರದಲ್ಲಿ ನಾವು ಮೆರೆದರೆ ದೇವರು ನಮ್ಮನ್ನು ಮರೆತು ಬಿಡ್ತಾನೆ. ನನ್ನ ಸೇವೆ ಯಾಕೆ ಸ್ವೀಕಾರ ಮಾಡಲಿಲ್ಲ? ರಾಮಾವತಾರದಲ್ಲಿ ನಾನು ಅವನ ಆಪ್ತ ಭಕ್ತ ಅಂತ ಜಂಬಪಟ್ಟೆ ಅಂತ ಕಾಣುತ್ತೆ, ನಿನ್ನ ಸವಾಸ ಬೇಡ ಅಂತ ಬಿಟ್ಟುಬಿಟ್ಟ ಅಂತ ಕಾಣುತ್ತೆ ಅಂತ ವಿಭೀಷಣ ನೊಂದುಕೊಂಡ. ಆಮೇಲೆ ಏನಾರು ಕಳಿಸ್ಬೇಕಲ್ಲ, ಏನ್ ಮಾಡಿದ? ತನ್ನ ಕೋಟೆಯ ಪೂರ್ವದ್ವಾರದಲ್ಲಿ ಬಂಗಾರದಿಂದ ಆದ 7 ತಾಳೆ ವೃಕ್ಷಗಳನ್ನು ಮಾಡಿಸಿ ಅದು ಮೆಮೆಂಟೋ ಅಂತ ಜೋಡಿಸಿದ್ದ ರಾವಣ. ಎಲ್ಲೆಲ್ಲಿಂದ ಲೂಟಿ ಮಾಡ್ಕೊಂಡು ಬಂದದ್ದು ಗಜ್ನಿ ಮಹಮ್ಮದನ ಹಾಗೆ. ಕೀಳಿಸಿದನು ಅರಮನೆಯ ಹೇಮದ ತಾಳ ಮರ 14 ಅಧ್ವರ ಶಾಲೆ ಇದರಲ್ಲಿ ತೋರಣ ಸ್ತಂಭಗಳದೆಂದು. ಮೇಲ ರಾಕ್ಷಸ ಟಂಕದಚ್ಚಿನ ಜಾಳಿಗೆಗಳನ್ನು, ರಾಕ್ಷಸರ ಮುದ್ರೆ ಇದ್ದಂತಹ ಜಾಳಿಗೆ ಎಲ್ಲ ಕಿತ್ತಿ ಕೀಳಿಸಿ ತರಿಸಿ ಕಟ್ಟಿಸಿ ಮೇಲು ಮುದ್ರೆಗಳಿಕ್ಕಿದವು. ಕರೆಸಿದನು ಹೊರೆಯದವು, ಅದನ್ನೆಲ್ಲ ಕುಲಪರ್ವತಗಳಂತೆ ತಲೆ ಮೇಲೆ ಹೊತ್ತು ರಾಕ್ಷಸರು ತಗೊಂಡು ಹೋಗಿ ಸಹದೇವನು ಕೊಡ್ತಾರೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ದಕ್ಷಿಣ ದಿಕ್ಕಿನಿಂದ ಪುಷ್ಕಳವಾದಂತಹ ಪದಾರ್ಥಗಳನ್ನೆಲ್ಲ ತಂದು ಬಿಟ್ಟ. ಯಜ್ಞಕ್ಕೆ ಸಾಕಾಗಿ ಮಿಗುವಷ್ಟು ಐಶ್ವರ್ಯ ಉಂಟಾಯಿತು. ಪಶ್ಚಿಮ ದತ್ತನ ಕುಲನ್ನು ಕಳಿಸಿದ್ರು. ಅವನು ಪಂಜಾಬ್, ಪಶ್ಚಿಮದ ಪ್ರಾಂತ ಪಂಚನರ ಇದೆಲ್ಲ
ಪ್ರತೀಚೀಂ ವಾಸುದೇವೇನ ನಿರ್ಜಿತಾಂ ಶಂಖದ್ವೀಪ ಇತ್ಯಾದಿಗಳನ್ನೆಲ್ಲ ಗೆದ್ದು ಸಹರಾ ಮರುಭೂಮಿ ತನಕ ಹೋಗಿ ಇವತ್ತು ಉತ್ತರ ದಕ್ಷಿಣ ಅಮೆರಿಕೆ ಅಂತ ಏನು ಹೇಳ್ತೇವೆ ಪಾತಾಳಾದಿ ಲೋಕಗಳು ಅದನ್ನೆಲ್ಲ ಗೆದ್ದುಕೊಂಡು ಸಮಸ್ತ ಐಶ್ವರ್ಯ ಸಂಪನ್ನರಾಗಿ 4 ಪಾಂಡವರು ರಾಜಧಾನಿಗೆ ಬಂದು ಸೇರಿದರು. ಅಲ್ಲಿಂದಾಚೆಗೆ ಯುಧಿಷ್ಠಿರನ ಪಟ್ಟಾಭಿಷೇಕ ಆಗಬೇಕು. ಲೋಕದಲ್ಲಿರ್ತಕ್ಕಂಥ ಎಲ್ಲ ರಾಜ ಮಹಾರಾಜರುಗಳಿಗೆ ಪತ್ರಗಳನ್ನು ಹಾಕಿದರು. ಯಾರ್ಯಾರು ಕಪ್ಪ ಕೊಟ್ಟಿದ್ರು, ಕಪ್ಪ ಕೊಟ್ಟಿರಲಿಲ್ಲ, ಪುಡಿ ರಾಜರು ಯಾರಿದ್ರು, ಎಲ್ಲೆಲ್ಲೆಲ್ಲ ಮಹರ್ಷಿಗಳಿದ್ದರು, ಬ್ರಹ್ಮರ್ಷಿಗಳಿದ್ದರು, ವೇದಾಧ್ಯಯನ ಮಾಡುವ ಮುಖಂಡರಿದ್ದರು, ಪ್ರತಿ ಒಂದು ಅಗ್ರಹಾರಕ್ಕೆ ಪತ್ರಿಕೆ ಹೋಗಿದೆ. ಧರ್ಮರಾಜ ರಾಜಸೂಯ ನಡೀತಾ ಇದೆ, ನೀವು ಬರಬೇಕು. ಆಮೇಲೆ ಕೃಷ್ಣನಿಗೆ ಪತ್ರವನ್ನು ಹಾಕಿದ. ಕೃಷ್ಣನು ಬಂದು ಸೇರಿದ. ಆ ಕೃಷ್ಣನಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಪಂಚಪಾಂಡವರು. ತ್ವತ್ಕೃತೆ ಪೃಥಿವೀ ಸರ್ವ ಮದ್ವಶೇ ಕೃಷ್ಣ ವರ್ತತೆ. ಯಾಗವೊಂದು ಬಾಕಿಯೋ ಕೃಷ್ಣ, ಈಗಾಗಲೇ ನನ್ನ ತಮ್ಮಂದಿರು ಪ್ರಭು ನಿನ್ನ ಕರುಣೆಯಿಂದ ಎಲ್ಲ ಭೂಮಿಯನ್ನು ತಂದಿದ್ದಾರೆ ನನಗೋಸ್ಕರವಾಗಿ. ಧನಂಚ ಬಹುವಾರ್ಷ್ಣೇಯ ತ್ವತ್ಪ್ರಸಾದಾದುಪಾರ್ಜಿತಂ. ಸಮಸ್ತ ಐಶ್ವರ್ಯ ಪ್ರಾಪ್ತಿಯಾಯಿತು. ಸೋಹಮಿಚ್ಛಾಮಿ ತತ್ಸರ್ವಂ ವಿಧಿವತಿ ದೇವಕೀ ಸುತ ಉಪಯೋಕ್ತುಂ ದ್ವಿಜಾಗ್ರೇಭ್ಯ ಹವ್ಯವಾಹೇ ಚ ಮಾಧವ. ನೀನು ಅಪ್ಪಣೆ ಕೊಡಬೇಕು, ಇಷ್ಟೊಂದು ಐಶ್ವರ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡು. ಯಾಗ ಮಾಡುವ ಉದ್ದೇಶ ಬ್ರಾಹ್ಮಣರಿಗೆ ಕೊಡಬೇಕು. ವೇದ ಚೆನ್ನಾಗಿದ್ರೆ ಭೂಮಿ, ಸಾತ್ವಿಕರು ಚೆನ್ನಾಗಿದ್ರೆ ಭೂಮಿ, ಉಳಿದಿದ್ದನ್ನು ಅಗ್ನಿಗೋಸ್ಕರವಾಗಿ ಯಾಗ ಚೆನ್ನಾಗಿ ರಿಚುವಲ್ ನಡೆಯೋಕೆ ಉಪಯೋಗ ಮಾಡ್ತಿದ್ದೇವೆ. ನೀನದಕ್ಕೆ ಸಹಾಯವನ್ನು ಮಾಡಬೇಕು, ಅವನಿಗೆ ಕೊಡಬೇಕು. ತದಹಂ ಎಷ್ಟು ಮಿಚ್ಛಾಮಿ ದಾಶಾರ್ಹ ಸಹಿತಸ್ತ್ವಯ. ಯಾಗ ಪೂರ್ತಿ ಆಗೋ ತನಕ ನೀನು ನನ್ನ ಪಕ್ಕದಲ್ಲೇ ಇರಬೇಕು. ಇಲ್ಲೇ ಬಂದೆ ಅಂತ ಮತ್ತೆ ದ್ವಾರಕೆಗೆ ಹೋಗೋದು, ಅಲ್ಲೊಬ್ಬ ಗೋಪಿಯನ್ನು ಹುಡ್ಕೊಂಡು ಹೋಗೋದು, ಇನ್ನೊಂದು ಕಡೆ ಹೋಗೋದು, ಅವನನ್ನು ಕೊಲ್ಲಬೇಕು, ಹೀಗೆಲ್ಲ ಹೋಗ್ತಕ್ಕದ್ದಲ್ಲ. ನನ್ನ ಪಕ್ಕದಲ್ಲೇ ಇರಬೇಕು. ಆದ್ರಿಂದ ಒಳ್ಳೆ ಜೋಯಿಸರನ್ನು ನೀನೇ ಕೇಳಿ ದೀಕ್ಷೆಗೆ ಬೇಕಾದ ಒಳ್ಳೆ ಮುಹೂರ್ತವನ್ನು ಇಟ್ಟುಬಿಡು. ತದ್ದೀಕ್ಷಾಪಯ ಗೋವಿಂದ ಅಥವಾ ಆತ್ಮಾನಂ ಮಹಾಭುಜ. ನೀನೇ ದೀಕ್ಷೆ ಮಾಡಿಕೋ, ನೀನೇ ಯಾಗ ಮಾಡು ಅಂದ ಧರ್ಮರಾಜ. ಕೃಷ್ಣ ಹೇಳಿದ ಒಳ್ಳೆ ಚೆನ್ನಾಯ್ತಲ್ಲ, ಹೆಣ್ಣನ್ನು ಹುಡ್ಕೊಂಡ್ಬಂದು ಮದುವೆ ನೀ ಮಾಡ್ಕೋ ಅಂತ ನನಗೆ ಮಾಡ್ಕೋ ಅಂತ ಪುರೋಹಿತರು ಹೇಳ್ತಾ ಇದೆಯಲ್ಲ ಅಂತ ಹೇಳಿ. ತ್ವಯಿಷ್ಟವತಿ ದಾಸಾರ್ಹ ವಿಪಾತ್ಮ ಭವಿತಾಖ್ಯಹಂ. ನೀ ಪಟ್ಟಾಭಿಷೇಕ ಮಾಡ್ಕೋ ಕೃಷ್ಣ, ನಾ ಸನ್ಯಾಸಕ್ಕೆ ಹೋಗ್ತೇನೆ ಎಂದ. ನೋಡು ಎಲ್ಲಿ ಬಂತೋ ಈ ತಬ್ಬಲು ಬುದ್ಧಿ, ನಿನಗೆ ಎಷ್ಟು ಹೇಳಿದ್ರು ಸನ್ಯಾಸ ಅಂತೆ ಸರಿಯೇ ನೀನು. ಅದಕ್ಕೆ ಕೃಷ್ಣ ಹೇಳಿದ ತ್ವಮೇವ ರಾಜ ಶಾರ್ದೂಲ ಸಮ್ರಾಡರ್ಹೋ ಮಹಾಕ್ರತುಂ ನಿಯುಂಕ್ಷತ್ವಂ ಚ ಮಾಂಚ ಕೃತ್ಯೇ ಸರ್ವಂ ಕರ್ತಾಸ್ಮಿತೇವತಃ. ನೀನು ಪೀಠದ ಮೇಲೆ ಕೂಡೋ ಚಕ್ರವರ್ತಿ ಕಾಣೋ ಧರ್ಮರಾಜ, ನಾನು ನಿನ್ನ ಭೃತ್ಯ ಕಾಣೋ, ನನಗೇನು ಅಪ್ಪಣೆ ಕೊಡ್ತೀಯೋ ಆ ಕೆಲಸ ಮಾಡ್ತೀನಪ್ಪ ಅಂತ ಕೃಷ್ಣ ಹೇಳಿದ ಎಂಬಲ್ಲಿಗೆ ಇವತ್ತಿಗೆ ಮಂಗಳಾಶಾಸನವಾಗ್ತಾ ಇದೆ. ನಾಳೆ ಅದ್ದೂರಿಯಿಂದ ರಾಜಸೂಯಾಗ ನಡೆಯುತ್ತೆ. ಆ ರಾಜಸೂಯಾಗಕ್ಕೆ ಮುಹೂರ್ತ ಇಟ್ಟಿದ್ದಾರೆ, ಅಮಾವಾಸ್ಯೆ ಮುಹೂರ್ತ. ವೇದವ್ಯಾಸರು ಇಟ್ಟಿದ್ದು ಜ್ಯೇಷ್ಠ ಮೂಲ ನಕ್ಷತ್ರದ ಮಧ್ಯಭಾಗ ನಕ್ಷತ್ರ ಸಂಧಿ ಇದು ಕೂಡುದು. ಮುಹೂರ್ತ ಇಡುವಾಗ ಸಂಧಿ ನಕ್ಷತ್ರ ಸಂಧಿ ಮುಹೂರ್ತ ಇಡೋದಿಲ್ಲ. ಮತ್ತು ಅಮಾವಾಸ್ಯೆ ಅಷ್ಟು ಶುದ್ಧವಲ್ಲ. ಆದರೆ ತಮಿಳು ದೇಶದಲ್ಲಿ ಅಮಾವಾಸ್ಯೆಯನ್ನು ತುಂಬಾ ಶ್ರೇಷ್ಠವಾದದ್ದು, ಪೂರ್ಣ ತಿಥಿ ಅಂತ ಮದುವೆ ಬೇರೆ ಮಾಡ್ತಾರೆ. ಅಮಕ್ಕಳಂ ಅಂತ ಹೇಳ್ತಾರೆ. ಅದು ಮಾಬಳ್ಳೆ ಬಂದ್ರಕಾರ್ ಅಳಿಯ ಬಂದಿದ್ದಾರೆ, ಏನ್ ಮಾಡಬೇಕು, ವಡೆ ಪಾಯಸ. ಅಳಿಯ ಬಂದಿದ್ದಾನೆ, ವಡೆ ಪಾಯಸ ಮಾಡೋದು ಯಾವತ್ತು ತಮಿಳ್ನಾಡು ಪೂರ್ಣ ತಿಥಿ. ಬೇರೆ ಊರಲ್ಲಿ ಸಮೀಪದಲ್ಲಿ ಇನ್ನೊಂದು ಹಳ್ಳಿಗೆ ಹೋಗಿದ್ದೆ ಅಗ್ರಹಾರ. ಅಲ್ಲಿ ಬ್ರಾಹ್ಮಣರು ಅಮಾವಾಸ್ಯೆ ದಿವಸ ಲಕ್ಷಣಾಕ್ಷರ ಮಾಡಿಸ್ಕೊಳ್ತಾರೆ. ನಮ್ಮಲ್ಲಿ ಅದು ನಿಷಿದ್ಧ, ಅದು ಪೂರ್ಣ ತಿಥಿ ಅಂತ ಅವರ ಭಾವನೆ. ಆದರೆ ವೇದವ್ಯಾಸರು ಮುಹೂರ್ತ ಇಟ್ಟಿದ್ದಾರೆ. ಯಾತಕ್ಕೆ? ಭೂಮಂಡಲದ 18 ಅಕ್ಷೋಹಿಣಿ ಸೈನ್ಯ ವಿನಾಶಕ್ಕಿಟ್ಟು ಮುಹೂರ್ತ, ಬರೀ ರಾಜಸೂಯಕ್ಕಿಟ್ಟು ಮುಹೂರ್ತವಲ್ಲ. 18 ಅಕ್ಷೋಹಿಣಿ ಸೈನ್ಯ ಹೋಗುವುದಕ್ಕೆ ಅದರ ಮೊದಲನೇ ಕಾಯಿ ಒಡೆಯುವುದು ಶಿಶುಪಾಲನ ತಲೆಯಲ್ಲಿ. ನಾಳೆ ದಿವಸ ಶಿಶುಪಾಲ ವಧೆ ರಾಜಸೂಯಾಗ ನಡೆಯುತ್ತೆ. ಅದಾದ ನಂತರದ ಜೂಜಿನ ಪರ್ವ, ನಾಡಿದ್ದು ಜ್ಯೂತ ಪರ್ವ, ಅದು ದ್ರೌಪದಿ ಮಾಡತಕ್ಕಂಥ ಶರಣಾಗತಿ ಭಾಗ. ಇನ್ನು 2 ದಿವಸದಲ್ಲಿ ಈ ಸಭಾಪರ್ವವನ್ನು ಕಷ್ಟಪಟ್ಟು ಮುಗಿಸ್ತಾ ಇದ್ದೇವೆ. 1 ತಿಂಗಳು ಹೇಳಿದ್ದೆ ಹಿಂದೆ ಧಾರವಾಡದಲ್ಲಿ. ಸಭಾಪರ್ವ ಒಂದನ್ನೇ 1 ತಿಂಗಳು ಒಂದೊಂದು ಶ್ಲೋಕ ಓದಿ ಹೇಳಿದ್ದೆ. ಜನ ಸಂತೋಷಪಟ್ಟರು. ಅವಾಗೆಲ್ಲ ಟೇಪು ಗೀಪು ರಿಕಾರ್ಡು ಗೊತ್ತಿಲ್ಲ. 3 ದಿವಸದಲ್ಲಿ ಮುಗಿಸ್ತಾ ಇದ್ದೇನೆ, ಯಾರು ನನ್ನ ದಯಮಾಡಿ ಬೈಕೊಳ್ಳಬಾರದು ಅಂತ ನೀವು ಹೇಳಿದ್ರು ನಂಬುದೀನಿ ನಿದ್ದೆ ಮಾಡ್ತೇನೆ ರಾತ್ರಿ. ಎಲ್ಲರಿಗೂ ಮಂಗಳವಾಗಲಿ. ಮಂಗಳಾಚರಣೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಬಂದವರು ಹೇಳಿ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ
ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಊರ್ಧ್ವಬಾಹುರ್ವಿರೌಮ್ಯೇಷ ನ ಚ ಕಚ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮಃ ಸುಖದುಃಖೇ ತ್ವನಿತ್ಯೇ ಜೀವೋ ನಿತ್ಯಃ ಹೇತುರಸ್ಯ ತ್ವನಿತ್ಯಃ ಕಾರ್ಷ್ಣಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ಸ ಶುಚಿಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ 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 ನಿತ್ಯಶ್ರೀರ್ನಿತ್ಯಮಂಗಳಂ.